ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ತದಾ ವಿದೇಹೇನ ಸುತಃ ಸ್ವಯಂವರೋ ವಿಘೋಷಿತೋ ದಿಕ್ಷು ವಿದಿಕ್ಷು ಸರ್ವಶಃ ನಿಧಾರ್ಯ ತದ್ಗಾಧಿಸುತಾನುಯಾಯೀ ಯಯೌ ವಿದೇಹಾನನುಜಾನುಯಾತಃ. ಶ್ರೀರಾಮಚಂದ್ರ ದುಷ್ಟಳಾದ ತಾಟಕೆಯ ಸಂಹಾರ ಮಾಡಿದ ಮೇಲೆ ಮಾರೀಚನನ್ನು ವಾಯವ್ಯಾಸ್ತ್ರದಿಂದ ಸಮುದ್ರದಲ್ಲಿ ಎಸೆದು ರುದ್ರದೇವರ ವರದಿಂದ ಅವಧ್ಯನಾದ ಸುಬಾಹುವನ್ನು ಸಂಹಾರ ಮಾಡಿ ಆಗ್ನೇಯಾಸ್ತ್ರದಿಂದ ಇನ್ನುಳಿದ ಅನುಚರರಾದ ಎಲ್ಲ ಅಸುರರನ್ನು ಕೂಡ ನಾಶ ಮಾಡಿ ಯಜ್ಞವನ್ನು ರಕ್ಷಣೆ ಮಾಡಿದ್ದಾನೆ ಪರಮಾತ್ಮ. ಯಜ್ಞಯಾಗಾದಿಗಳನ್ನು ನಿರಂತರವಾಗಿ ನಿರಾತಂಕವಾಗಿ ನಡೆಯುವಂತೆ ಸಹಕಾರ ಮಾಡಿದ್ದಕ್ಕೆ, ಶ್ರೀರಾಮಚಂದ್ರನ ದೃಷ್ಟಿಯಲ್ಲಿ ಅನುಗ್ರಹ ಮಾಡಿದ್ದಕ್ಕೆ ಅದರಿಂದ ಏನು ಫಲ ಸಿಗತ್ತೆ ಅಂತ ಶ್ರೀರಾಮಚಂದ್ರ ತೋರಿಸ್ತಾನೆ. ಶ್ರೀರಾಮಚಂದ್ರನಿಗೆ ಯಾವುದೇ ಕರ್ಮದಿಂದ ಏನು ಫಲ ಸಿಗಬೇಕಾದದ್ದಿಲ್ಲ, ನಿತ್ಯ ತೃಪ್ತ, ನಿತ್ಯ ಪೂರ್ಣ. ಆದರೆ ಲೋಕದಲ್ಲಿ ಸಜ್ಜನರು ಸತ್ಕಾರ್ಯಗಳನ್ನು ಮಾಡಿದರೆ, ಸತ್ಕಾರ್ಯಗಳನ್ನು ಮಾಡುವವರಿಗೆ ಸಹಾಯ ಮಾಡಿದರೆ, ಸಹಕಾರ ಮಾಡಿದರೆ ಅದರಿಂದ ಎಲ್ಲ ಮಂಗಲವಾಗುತ್ತೆ ಎನ್ನುವುದರ ಒಂದು ಸೂಚನೆ. ಯಜ್ಞದ ರಕ್ಷಣೆಯನ್ನು ಮಾಡಿದ್ದಾನೆ ಶ್ರೀರಾಮಚಂದ್ರ. ಸೀತಾ ಸ್ವಯಂವರದ ಘೋಷಣೆಯಾಗಿದೆ. ಆಚೆಗೆ ವಿಶ್ವಾಮಿತ್ರರ ಅನುಮತಿಯಂತೆ, ಅವರ ಪ್ರೇರಣೆಯಂತೆ ಸ್ವಯಂವರಕ್ಕೆ ಹೊರಟಿದ್ದಾನೆ ಶ್ರೀರಾಮಚಂದ್ರ ಅಂತ. ಯಜ್ಞದ ರಕ್ಷಣೆಯನ್ನು ಮಾಡಿದ, ಸೀತಾ ಸ್ವಯಂವರಕ್ಕೆ ಹೊರಟ ಅಂತ ಹೇಳುವ ಮೂಲಕ ರಾಮಾಯಣ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ನಮಗೆ ನೀಡುವ ಸಂದೇಶ, ಸತ್ಕಾರ್ಯಗಳನ್ನು ಮಾಡಿ, ಸತ್ಕಾರ್ಯಗಳನ್ನು ಮಾಡುವವರಿಗೆ ಬಂದ ವಿಘ್ನಗಳನ್ನು ಪರಿಹಾರ ಮಾಡಿ, ಅವರಿಗೆ ಸೇವೆಯನ್ನು ಮಾಡಿ ನಿಮಗೆ ದೇವರು ಮಂಗಲವನ್ನು ಮಾಡ್ತಾನೆ, ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ ಅಂತನ್ನುವುದರ ಸೂಚನೆಯನ್ನು ಈ ಮೂಲಕವಾಗಿ ರಾಮಾಯಣ ನಮಗೆ ನೀಡುತ್ತಾ ಇದೆ ಅಂತ ನಾವು ಭಾವಿಸಬೇಕು. ನಾವು ದೇವರ ಪೂಜೆ ಮಾಡೋದು, ಯಜ್ಞಯಾಗಾದಿಗಳನ್ನು ಸತ್ಕಾರ್ಯಗಳನ್ನು ಮಾಡುವುದೊಂದು ಬೇರೆ, ಇನ್ನೊಬ್ಬರು ಮಾಡುವುದಕ್ಕೆ ಬಂದ ವಿಘ್ನಗಳನ್ನು ಪರಿಹಾರ ಮಾಡಿ ಅವರಿಗೆ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರೋತ್ಸಾಹನೆಯನ್ನು ನೀಡಿ ಅನುಕೂಲತೆಗಳನ್ನು ಮಾಡಿಕೊಡುವುದು ಬಹಳ ದೊಡ್ಡದು. ಕೆಲವರದು ಬಹಳ ವಿಚಿತ್ರವಾದ ಸ್ವಭಾವ. ತಾವು ಉತ್ಸಾಹದಿಂದ ಬೇಕಾದಷ್ಟು ಸತ್ಕರ್ಮಗಳನ್ನು ಮಾಡ್ತಾರೆ, ಇನ್ನೊಬ್ಬರು ಮಾಡಬೇಕು ಅಂತ ಹೊರಟ್ರೆ ಅವರಿಗೆ ಬೇಡ ಅಂತಾರೆ, ಪ್ರೋತ್ಸಾಹನೆ ಕೊಡೋದಿಲ್ಲ, ವಿಘ್ನಗಳನ್ನುಂಟು ಮಾಡ್ತಾರೆ. ವಿಘ್ನ ಪರಿಹಾರ ಮಾಡೋದಂತೂ ದೂರ ಉಳೀತು, ವಿಘ್ನ ಬಂದರೆ ಸಂತೋಷ ಪಡ್ತಾರೆ. ಯಾಕೆ ಅಂತ, ನಾಸ್ತಿಕರಲ್ಲ ಅವರು. ಯಾಕೆಂದರೆ ತಾವು ಸತ್ಕರ್ಮಗಳನ್ನು ಮಾಡ್ತಾರೆ, ಆಸ್ತಿಕರೇ. ಆದರೆ ಸ್ವಾರ್ಥ, ಕೀರ್ತಿ, ಎಲ್ಲರೂ ಧರ್ಮಕರ್ಮಗಳನ್ನು ಸುತ್ತಮುತ್ತಲೂ ಮಾಡುವವರೇ ಆದರೆ ನನ್ನ ಮಹತ್ವ ಉಳಿಯೋದಿಲ್ಲ ಅಂತ
ಸುತ್ತಮುತ್ತಲಿದ್ದವರೆಲ್ಲ ಧರ್ಮಕರ್ಮಗಳನ್ನು ಮಾಡದವರು, ಸಾಧನೆ ಮಾಡದವರು, ಉದಾಸೀನರು. ನಾನು ಮಾತ್ರ ಹಗಲಿರುಳು ಯಜ್ಞ, ಯಾಗ, ಪಾಠ, ಪ್ರವಚನ, ದೇವರ ಪೂಜೆ ಈ ಮೊದಲಾದ ಸತ್ಕಾರ್ಯಗಳನ್ನು ನಿರಂತರವಾಗಿ ಮಾಡುವವ ನಾನೊಬ್ಬನೇ ಈ ವಠಾರದಲ್ಲಿ, ಈ ಓಣಿಯಲ್ಲಿ, ಈ ಊರಿನಲ್ಲಿ ಇಂತಾದರೆ ಅವನಿಗೊಂದು ವಿಶೇಷವಾದ ಪ್ರತಿಷ್ಠೆ, ಕೀರ್ತಿ, ಕಳಸ, ಕಿರೀಟ ಇರುತ್ತೆ ಅನ್ನೋದಕ್ಕೋಸ್ಕರ ಬೇರೆಯವರು ಮಾಡಬಾರ್ದು ಅಂತ ಅಪೇಕ್ಷೆ ಪಡ್ತಾನೆ. ಇದು ಸರಿಯಾದಂತಹ ಮಾರ್ಗವಲ್ಲ. ತಾನು ಪುಣ್ಯವನ್ನು, ತಾನು ಯಜ್ಞಯಾಗಾದಿಗಳನ್ನು ಮಾಡಿದರೆ, ದೇವರ ಪೂಜಾದಿ ಸತ್ಕರ್ಮಗಳನ್ನು ಮಾಡಿದರೆ ಹೇಗೆ ಇವನಿಗೆ ಪುಣ್ಯ ಬರುತ್ತೋ, ಇನ್ನೊಬ್ಬರನ್ನೂ ಮಾಡುವಂತೆ ಪ್ರಚೋದನೆ ಮಾಡಿದರೆ, ಮಾಡುವುದಕ್ಕೆ ಅನುಮತಿ ನೀಡಿದರೆ, ವಿಘ್ನಗಳನ್ನು ಪರಿಹಾರ ಮಾಡಿದರೆ, ಅವರಿಗೆ ಸಹಕಾರ ಮಾಡಿದರೂ ಕೂಡ ಇವನಿಗೆ ಮಹಾಪುಣ್ಯ ಬರುತ್ತೆ. ಆ ಪುಣ್ಯದಿಂದ ವಂಚಿತನಾಗ್ತಾನೆ. ನಾನು ಪುಣ್ಯವಂತ ಅಂತ ಕೀರ್ತಿ ತನಗೊಬ್ಬನಿಗೆ ಬರಬೇಕು ಅನ್ನುವ ಲೋಭದಿಂದ ಇನ್ನೊಬ್ಬರಿಗೆ ಸಹಕಾರ ಮಾಡದೇ ಇರೋದಾಗಲಿ, ವಿಘ್ನ ಮಾಡೋದಾಗಲಿ, ವಿಘ್ನ ಪರಿಹಾರ ಮಾಡದೆ ಉದಾಸೀನನಾಗಿರೋದಾಗಲಿ ಮಾಡಬಾರದು. ಅವಶ್ಯವಾಗಿ ವಿಘ್ನಗಳನ್ನು ಪರಿಹಾರ ಮಾಡಬೇಕು. ಅದರಿಂದ ಪರಮ ಮಂಗಲವಾಗುತ್ತೆ ಎನ್ನುವುದನ್ನು ರಾಮಾಯಣ ನಮಗೆ ಈ ಮೂಲಕವಾಗಿ ತಿಳಿಸಿಕೊಡುತ್ತೆ. ಶ್ರೀರಾಮಚಂದ್ರ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವನ ಕೇವಲಂ ವಿಭೋಃ. ಅವತಾರ ಮಾಡಿದ್ದೇ ಲೋಕ ಶಿಕ್ಷಣಕ್ಕಾಗಿ ಪರಮಾತ್ಮ. ರಾಕ್ಷಸರ ವಧಾನೆ ಮಾಡೋದೊಂದೇ ಕೆಲಸ ಆಗಿದ್ದರೆ ಇಚ್ಛಾ ಮಾತ್ರದಿಂದ ಮಾಡಬಹುದು, ದೇವರು ಕುಳಿತಲ್ಲೇನೆ. ಆ ಭಗವಂತ ಅವತಾರ ಮಾಡಿ ಈ ರೀತಿ ವರ್ತನೆ ಮಾಡಬೇಕು ಅಂತ ಜಗತ್ತಿಗೆ ತಿಳಿಸಿಕೊಡುವುದಕ್ಕೋಸ್ಕರ ಶ್ರೀರಾಮಚಂದ್ರ ಆ ರೀತಿ ಲೀಲೆಗಳನ್ನು ತೋರಿಸ್ತಾನೆ ಅಂತ ನಾವು ತಿಳಿಯಬೇಕು. ಒಬ್ಬ ಶಿಷ್ಯ ಗುರುಗಳ ಜೊತೆಗೆ ಹೇಗೆ ವರ್ತನೆ ಮಾಡಬೇಕು ಅದನ್ನು ತೋರಿಸ್ತಾನೆ. ನಿಧಾರ್ಯ ತದ್ಗಾಧಿಸುತಾನುಯಾಯಿ ಯಯವು ವಿದೇಹಾನ್ ಅನುಜಾನುಯಾತಃ. ಸರ್ವೋತ್ತಮನಾದ ಶ್ರೀಹರಿ ಗಾಧಿಸುತಾನುಯಾಯಿ. ವಿಶ್ವಾಮಿತ್ರರು ಮುಂದೆ ಹೊಂಟರೆ ಅವರ ಹಿಂದೆ ಸಾಕ್ತಾನೆ. ಅವನ ಹಿಂದೆ ಲಕ್ಷ್ಮಣ. ವಿಶ್ವಾಮಿತ್ರರು, ಶ್ರೀರಾಮಚಂದ್ರ, ಲಕ್ಷ್ಮಣ. ಅನುಜಾನುಯಾತಃ ಗಾಧಿಸುತಾನುಯಾಯಿ. ಅಣ್ಣನ ಜೊತೆಗೆ ತಮ್ಮ ಹೇಗಿರಬೇಕು ಅಂತ ಲಕ್ಷ್ಮಣ ತೋರಿಸ್ತಾನೆ. ಗುರುಗಳ ಎದುರಿನಲ್ಲಿ ಶಿಷ್ಯರು ಹೇಗಿರಬೇಕು ಅಂತ ರಾಮ ತೋರಿಸ್ತಾನೆ. ವಿಶ್ವಾಮಿತ್ರರು ಮುಂದೆ, ಶ್ರೀರಾಮಚಂದ್ರ ಹಿಂದೆ. ಶ್ರೀರಾಮಚಂದ್ರ ಮುಂದೆ, ಲಕ್ಷ್ಮಣ ಅವನ ಹಿಂದೆ. ದೊಡ್ಡವರಿಗೆ ಚಿಕ್ಕವರು ಅನುಸರಿಸಿಕೊಂಡಿರಬೇಕು ಅಂತನ್ನುವಂತಹ ಒಂದು ವಿನಯದ ಪ್ರಜ್ಞೆ ಇವತ್ತಿನ ಕಾಲದಲ್ಲಿ ಲೋಪವಾಗ್ತಾ ಇದೆ. ನಾನೇನು ಕಡಿಮೆ, ನನಗೂ ಗೊತ್ತು, ನಾನೂ ಓದ್ಕೊಂಡಿದ್ದೀನಿ, ನನ್ನ ಹತ್ರನೂ ಹಣ ಇದೆ, ನನಗೂ ಮಾತಾಡ್ಲಿಕ್ಕೆ ಬರುತ್ತೆ, ನನಗೂ ಜಗಳಾಡ್ಲಿಕ್ಕೆ ಬರುತ್ತೆ. ಯಾರ ಹತ್ರ ಏನಿದೆ ಇಲ್ಲ ಅನ್ನೋದು ಮಹತ್ವದ್ದಲ್ಲ. ಹಿರಿಯರಿಗೆ ಚಿಕ್ಕವರು ವಿನೀತರಾಗಿ ಅವರಿಗೆ ಸಂತೋಷವಾಗುವಂತೆ ಅವರು ಹೇಳುವ ಒಳ್ಳೆಯ ಮಾತುಗಳನ್ನು ಕೇಳಿ ನಡೆದುಕೊಳ್ಳೋದರಿಂದ ಚಿಕ್ಕವರಿಗೆ ಶ್ರೇಯಸ್ಸು, ಸಮಾಜದಲ್ಲಿ ಒಂದು ಶಾಂತಿ, ನೆಮ್ಮದಿ ನೆಲೆಸಿರ್ತದೆ. ಒಬ್ಬರ ಮಾತನ್ನು ಒಬ್ಬರು ಕೇಳದೇ ಇರೋದೇ ಜಗಳಕ್ಕೆ ಕಾರಣ. ಒಬ್ಬರಿಗೆ ಒಬ್ಬರು ಅನುಸರಿಸದೇ ಇರೋದೇ ಕುಟುಂಬಗಳಲ್ಲಿ ಕಲಹಕ್ಕೆ ಕಾರಣ, ವೈಮನಸ್ಯಕ್ಕೆ ಕಾರಣ, ವಿರಸಕ್ಕೆ ಕಾರಣ, ವಿಚ್ಛೇದಗಳಿಗೆ ಕಾರಣ. ತಂದೆ ತಾಯಿಗಳನ್ನು ಮಕ್ಕಳು ಅನುಸರಿಸಿಕೊಂಡಿರಬೇಕು. ನೆಮ್ಮದಿಯಿಂದ ಮನೆ ಇರುತ್ತೆ. ಅತ್ತೆ ಮಾವಂದಿರನ್ನು ಸೊಸೆಯಂದರು ಅನುಸರಿಸಿಕೊಂಡಿದ್ದರೆ ನೆಮ್ಮದಿಯಿಂದ ಮನೆ ಇರುತ್ತೆ. ಅಣ್ಣನ ಮಾತನ್ನು ತಮ್ಮ, ಗುರುಗಳ ಮಾತನ್ನು ಶಿಷ್ಯರು ಕೇಳಿಕೊಂಡು ವಿನೀತರಾಗಿದ್ದರೆ ಗುರುಕುಲ ಚೆನ್ನಾಗಿ ನಡೆಯುತ್ತೆ. ಶಿಷ್ಯರಿಗೆ ವಿದ್ಯೆ, ವಿನಯ, ಸದ್ಗುಣಗಳು ಎಲ್ಲವೂ ಬರೋದಕ್ಕೆ ಸಾಧ್ಯ ಇದೆ. ಅಹಂಕಾರ ಇದೊಂದು ಬೀಗ ಇದ್ದಂತೆ. ಮನೆಯ ಬಾಗಿಲಿಗೆ ಬೀಗ ಹಾಕಿಕೊಂಡು ಕುಳಿತು ಎಲ್ಲ ಕಿಟಕಿಗಳಿಗೆ ಬೀಗ ಹಾಕಿಕೊಂಡು ಕುಳಿತು ಗಾಳಿ ಬರೋದಿಲ್ಲ ಅಂತ ದುಃಖಪಟ್ಟರೆ ಹೇಗೆ? ಗಾಳಿ ಬರೋದಕ್ಕೆ ಬಾಗಿಲು ತೆರೆದ್ರೆ ತಾನೇ ಗಾಳಿ ಬರುತ್ತೆ.
ಸದ್ಗುಣಗಳೆಂಬ ಗಾಳಿ ಬರಬೇಕು ಅಂತಾದರೆ ಬಾಗಿಲು ತೆರೆದಿಡಬೇಕು. ವಿನಯ ಇದು ಮನಸ್ಸಿನ ಬಾಗಿಲನ್ನು ತೆರೆದಂತೆ. ಅಹಂಕಾರ, ದುರಹಂಕಾರ ಇದು ಬಾಗಿಲಿಗೆ ಬೀಗ ಹಾಕಿದ ಹಾಗೆ. ಆ ಸದ್ಗುಣಗಳು ಬರಬೇಕು ಅಂತಾದರೆ ಹಿರಿಯರಿಂದ ಬರುತ್ತೆ. ಬರುವುದಕ್ಕೆ ಮನಸ್ಸನ್ನು ತೆರೆದಿಟ್ಟಿರಬೇಕು. ಆ ವಿನಯದ ಬೀಗದ ಕೈಯಿಂದ ಬಾಗಿಲನ್ನು ತೆರೆದಿಟ್ಟಿದ್ದರೆ ಆಗ ಸದ್ಗುಣಗಳು ನಮ್ಮಲ್ಲಿ ಬರುತ್ತೆ. ಇದು ಶ್ರೀರಾಮಚಂದ್ರ ತೋರಿಸಿಕೊಟ್ಟದ್ದು. ಶ್ರೀಕೃಷ್ಣ ಪರಮಾತ್ಮನಾದಾಗಲೂ ಇದನ್ನು ತೋರಿಸಿಕೊಟ್ಟಿದ್ದಾನೆ ಕೃಷ್ಣ, ಶ್ರೀರಾಮನಾದಾಗಲೂ ತೋರಿಸಿಕೊಟ್ಟಿದ್ದಾನೆ ಭಗವಂತ. ಶ್ರೀರಾಮಚಂದ್ರ ವಿಶ್ವಾಮಿತ್ರರನ್ನು, ಗುರುಗಳನ್ನು ಅನುಸರಿಸಿ ನಡೀತಾ ಇದ್ದಾನೆ. ವಿದೇಹ ದೇಶಕ್ಕೆ ಹೊರಟಿದ್ದಾರೆ. ಎಂತಹ ಸುಂದರವಾದ ಹೆಸರು ನೋಡಿ, ವಿದೇಹ ದೇಶ. ಈ ವಂಶಕ್ಕೆ ವಿದೇಹ ಅಂತ ಹೆಸರು ಬಂದದ್ದೇ ಜನಕ ಮಹಾರಾಜ ಮೂಲ ಪುರುಷ ದೇಹಾಭಿಮಾನ ಪರಿತ್ಯಾಗ ಮಾಡಿದ್ದಕ್ಕೆ. ನಿಮಿರಾಜ ದೇಹವನ್ನೇ ಪರಿತ್ಯಾಗ ಮಾಡಿದ. ವಸಿಷ್ಠರ ಹಾಗೂ ನಿಮಿರಾಜನ ಮಧ್ಯದಲ್ಲಿ ನಡೆದದ್ದು, ನಿಮಿರಾಜನಿಗೆ ಯಜ್ಞ ಮಾಡಬೇಕಾಗಿರುತ್ತೆ. ವಸಿಷ್ಠರಿಗೆ ಹೇಳ್ತಾನೆ, ಒಂದು ಕೆಲಸ ಇದೆ, ಇನ್ನೊಂದು ಕಡೆಗೆ ನಾನು ಪೌರೋಹಿತ್ಯವನ್ನು ಒಪ್ಪಿಕೊಂಡಿದ್ದೇನೆ, ಅದನ್ನು ಮುಗಿಸಿಕೊಂಡು ಬರ್ತೇನೆ ಅಂತ ವಸಿಷ್ಠರು. ಬರುವುದರೊಳಗೆ ಇನ್ನೇನಾದರೂ ವಿಘ್ನಗಳು ಬಂದರೆ ಹೇಗೆ, ಯಜ್ಞವನ್ನು ಮಾಡಿ ಮುಗಿಸಿಬಿಡೋಣ ಅಂತ ಮತ್ತೊಬ್ಬರನ್ನು ಪುರೋಹಿತರನ್ನು ಇಟ್ಟುಕೊಂಡು ಯಜ್ಞವನ್ನು ಮಾಡಿ ಮುಗಿಸ್ತಾನೆ ನಿಮಿ. ವಸಿಷ್ಠರು ಬಂದಾಕ್ಷಣಕ್ಕೆ, ನೀನು ಕುಲಗುರುಗಳನ್ನು ಅತಿಕ್ರಮಣ ಮಾಡಿ ತಿರಸ್ಕಾರ ಮಾಡಿದ್ದಕ್ಕೆ ನೀನು ಮೃತನಾಗುವಂತ ಶಾಪ ಕೊಟ್ಟಿದ್ದಾರೆ, ಸತ್ತು ಹೋಗುವಂತ ಶಾಪ ಕೊಟ್ಟು. ನಾನೇನು ತಪ್ಪು ಮಾಡಿಲ್ಲ, ನೀವು ಸುಮ್ಮನೆ ಶಾಪ ಕೊಟ್ಟಿದ್ದೀರಿ ಅಂತ ಇವನೂ ಪ್ರತಿಯಾಗಿ ಶಾಪ ಕೊಟ್ಟ. ನೀವು ಮೃತರಾಗಿ ಹೋಗಿ ಅಂತ ಇಬ್ಬರೂ ಸತ್ತೋದರು, ಗುರುಗಳು ಶಿಷ್ಯ. ಆಗ ಮತ್ತೆ ವಸಿಷ್ಠರಿಂದ ಮುಂದೆ ಬೇಕಾದಷ್ಟು ಮಹತ್ ಕಾರ್ಯಗಳಾಗಬೇಕಾಗಿದೆ, ಮಹಾಕಾರ್ಯಗಳೆಲ್ಲ ಆಗಬೇಕು ಅನ್ನೋದಕ್ಕೋಸ್ಕರ ಪುನಃ ಮಿತ್ರಾವರುಣರಿಂದ ವಸಿಷ್ಠರ ಜನ್ಮ ಆಗ್ತದೆ. ಮೈತ್ರಾವರುಣರು ವಸಿಷ್ಠ ಅಂತ. ನಿಮಿರಾಜನಿಗೂ ಹೇಳುತ್ತಾರೆ ದೇವತೆಗಳು, ನಿನಗೂ ಬೇಕು ಅಂದರೆ ಮತ್ತೆ ಹುಟ್ಟಿಸ್ತೇವೆ, ಪುನಃ ಜನ್ಮವನ್ನು ತಾಳುವಂತ. ಬೇಡ ಅಂತಾನೆ. ಸುದೈವಕ್ಕೆ ಈ ದೇಹ ಹೋಗಿದೆ, ಹೋಗಲಿ, ನಾನು ಯಾರ ದೇಹದೊಳಗೂ ಇರೋದೇ ಇಲ್ಲ, ನಾನು ಹಾಗೆ ಭಗವಂತನ ಧ್ಯಾನ ಮಾಡ್ತೇನೆ ಅಂತ ಎಲ್ಲರ ರೆಪ್ಪೆಗಳಲ್ಲಿ ಇರುವುದಕ್ಕೆ ಅವನಿಗೆ ಅವಕಾಶವನ್ನು ಕೊಡ್ತಾರೆ ದೇವತೆಗಳು. ಹೀಗಾಗಿಯೇ ನಿಮಿ ಎಂಬ ರಾಜ ಸೀದತಿ ಅಂದರೆ ವಸತಿ ವಾಸ ಮಾಡಿ ಇರ್ತಾನೆ ಅನ್ನೋದಕ್ಕೋಸ್ಕರನೇ ನಿಮೇಶ ಅಂತ ಕರೀತಾರೆ. ಆವತ್ತಿನಿಂದಲೇ ಹೆಸರು ಬಂದದ್ದು. ಹೀಗೆ ವಸಿಷ್ಠರ ಶಾಪದಿಂದ ದೇಹವನ್ನು ಕಳೆದುಕೊಂಡ ಅವನು ವಿದೇಹ, ಅವನ ವಂಶ. ಜೊತೆಗೆ ವಿದೇಹ ಜನಕ ಮಹಾರಾಜ ದೇಹಾಭಿಮಾನ ತ್ಯಾಗ ಮಾಡಿದ್ದಕ್ಕೂ ಈ ವಂಶಕ್ಕೆ ವಿದೇಹ ವಂಶ ಅಂತ ಹೆಸರು ಬಂತು. ಆ ದೇಶಕ್ಕೆ ವಿದೇಹ ದೇಶ. ಪ್ರವಚನವನ್ನು ಮಾಡುವಾಗ ಇವನ ಮುಖವನ್ನೇ ನೋಡಿ ಪ್ರವಚನ ಮಾಡ್ತಾ ಇರ್ತಾರೆ. ಹಾಗೆ ಎಲ್ಲರೂ ಅಂತಾರೆ, ರಾಜ ಶ್ರೀಮಂತ ಅಂತ ಅವನ ಮುಖ ನೋಡಿ ಪ್ರವಚನ ಮಾಡ್ತೀರಾ ನೀವು ಅಂತ. ಅದಕ್ಕೆ ಗುರುಗಳು ಹೇಳಿದರು, ಹಾಗೆಲ್ಲ ಶ್ರದ್ಧೆಯಿಂದ ಕೇಳ್ತಾನೆ ಅನ್ನೋದಕ್ಕೋಸ್ಕರ ಅಂತ. ಅದು ಹೇಗೆ ಹೇಳ್ತೀರಿ, ಅವನೇ ಭಾಳ ಶ್ರದ್ಧೆಯಿಂದ ಕೇಳ್ತಾನೆ ಅಂತ. ನಾವು ಶ್ರದ್ಧೆಯಿಂದ ಕೇಳ್ತೇವೆ ಅಂತ. ಸರಿ, ಪರೀಕ್ಷೆ ಮಾಡೋಣ ಅಂತಂತಾರೆ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಮಿಥಿಲಾ ಪಟ್ಟಣಕ್ಕೆ ಬೆಂಕಿ ಹತ್ತಿದೆ. ಬೆಂಕಿ ಹತ್ತಿದೆ ಅಂತ ಗೊತ್ತಾದ ತಕ್ಷಣ ಪ್ರವಚನಕ್ಕೆ ಪುರಾಣಕ್ಕೆ ಕುಳಿತವರೆಲ್ಲ ಓಡಿ ಹೋಗ್ತಾರೆ. ಅಯ್ಯೋ, ನಮ್ಮ ಮನೆಗೆಲ್ಲ ಬೆಂಕಿ ಹತ್ತಿರಬಹುದು ಅಂತ ಗಾಬರಿಯಾಗಿ. ಇವನು ಮಾತ್ರ ಸುಮ್ಮನೆ ಏಕಾಗ್ರ ಮನಸ್ಸಿನಿಂದ ಪ್ರವಚನ ಕೇಳ್ತಿರ್ತಾನೆ. ಯಾರೋ ಅಂತಾರೆ, ಮಿಥಿಲಾ ಪಟ್ಟಣಕ್ಕೇನೆ ಬೆಂಕಿ ಹತ್ತಿದೆ, ನೀನು ಮಿಥಿಲಾ ಪಟ್ಟಣದ ರಾಜ, ಹೀಗೆ ಕುಳಿತಿದ್ದೀಯಲ್ಲ ಅಂತ. ಮಿಥಿಲಾಯಾಮ್ ದಹ್ಯಮಾನಾಯಾಮ್ ನಮೇ ದಹ್ಯತಿ ಕಿಂಚನ.
ನನಗೇನಾಗಿಲ್ಲ ಅಂತಂತಾನ. ಯಾವ ಭಗವಂತನ ಮಹಿಮೆಯನ್ನು ನಾನು ಶ್ರದ್ಧೆಯಿಂದ ಕೇಳ್ತಾ ಇದ್ದೇನೆ ಆ ಭಗವಂತ ನಿಶ್ಚಿತವಾಗಿಯೂ ರಕ್ಷಣೆ ಮಾಡ್ತಾನೆ, ಏನು ಚಿಂತೆ ಇಲ್ಲ ಅಂತ ಧೈರ್ಯದಿಂದ ಕೂಡ್ತಾನೆ. ದೇವರ ಅನುಗ್ರಹದಿಂದ ದೇಶವೂ ಸುರಕ್ಷಿತವಾಗಿರುತ್ತದೆ, ಅರಮನೆಯೂ ಸುರಕ್ಷಿತವಾಗಿರುತ್ತೆ, ಅವನೂ ಸುರಕ್ಷಿತವಾಗಿರ್ತಾನೆ. ಆಗ ಹೇಳ್ತಾರೆ ನೋಡಿ ಅವನಿಗೆ ಶ್ರದ್ಧೆ ಇದೆ ಅಂತ. ಹೇಳುವುದರ ತಾತ್ಪರ್ಯ ದೇಹದ ಮೇಲೆ ಅಭಿಮಾನವನ್ನೇ ಬಿಟ್ಟದ್ದರಿಂದ ಅವನಿಗೆ ವಿದೇಹ ಅಂತ ಹೆಸರು ಬಂತು. ಆ ಕಾರಣಕ್ಕಾಗಿಯೂ ಇದು ವಿದೇಹ. ಅಂತಹ ಆ ವಿದೇಹ ವಂಶ, ಆ ವಿದೇಹ ವಂಶದವರು ರಾಜ್ಯ ಆಳುವಂತಹ ವಿದೇಹ ದೇಶ, ದೇಹಾಭಿಮಾನ ತೊರೆದವರು ಯಾರೋ ಅಂಥವರ ಮೇಲೆ ಅನುಗ್ರಹ ಮಾಡುವುದಕ್ಕೆ ದೇವರು ತಾನೇ ಹೋಗ್ತಾನೆ ಎನ್ನುವುದರ ಸಂದೇಶ. ವಿದೇಹ ದೇಶಕ್ಕೆ ಶ್ರೀರಾಮಚಂದ್ರ ಹೊರಟ ಅಂದರೆ ದೇಹಾಭಿಮಾನ ಪರಿತ್ಯಾಗ ಮಾಡಿದ ವಿರಕ್ತರಾದಂತಹ ಸಜ್ಜನರ ರಕ್ಷಣೆಗೆ, ಆ ಸಜ್ಜನರು ಸಮರ್ಪಣೆ ಮಾಡುವ ಭಕ್ತಿಯನ್ನು ಸ್ವೀಕಾರ ಮಾಡುವುದಕ್ಕೆ ಪರಮಾತ್ಮ ತಾನೇ ಹೋಗ್ತಾನೆ, ಸ್ವೀಕಾರ ಮಾಡ್ತಾನೆ ಅನ್ನೋ ಒಂದು ಸಂದೇಶವನ್ನು ಇಲ್ಲಿ ನಾವು ತಿಳಿಯಬಹುದು. ಶ್ರೀರಾಮಚಂದ್ರ ಆ ಪಟ್ಟಣಕ್ಕೆ ಬರ್ತಾ ಇದ್ದಾನೆ. ಯಾಕೆ? ಎಲ್ಲ ಕಡೆಗೆ ಸ್ವಯಂವರದ ಘೋಷಣೆ ಮಾಡಿದ್ದಾನೆ. ಆಗಿನ ಕಾಲದಲ್ಲಿ ಇವತ್ತಿನಂತೆ ಯಾವುದೇ ಮಾಧ್ಯಮಗಳಿಲ್ಲ, ಕೇವಲ ದೂತರ ಮುಖಾಂತರ ಪತ್ರಿಕೆಗಳನ್ನು ಕಳಿಸಿ ತದಾ ವಿದೇಹೇನ ಸುತ ಸ್ವಯಂವರೋ ವಿಘೋಷಿತೋ ದಿಕ್ಷು ವಿದಿಕ್ಷು ಸರ್ವಶಃ. 4 ದಿಕ್ಕುಗಳು, 4 ವಿದಿಕ್ಕುಗಳು, ಎಲ್ಲ ಲೋಕಗಳು, ಎಲ್ಲ ಲೋಕಗಳಲ್ಲಿ, ಎಲ್ಲ ದಿಕ್ಕು ವಿದಿಕ್ಕುಗಳಲ್ಲಿ ತನ್ನ ದೂತರನ್ನು ಕಳಿಸಿ ಎಲ್ಲ ಕಡೆಗೆ ಸೀತಾ ಸ್ವಯಂವರವನ್ನು ಘೋಷಣೆ ಮಾಡಿದ್ದಾನೆ. ವರಪ್ರತಾಪಾತಿಶಯೇನ ಸ್ವಯಂ ಕನ್ಯಾ ಯತ್ರ ವರಂ ವೃಣೀತೆ ಸಹ ಸ್ವಯಂವರ ಅಂತ ವಾದರಾಜ ಶ್ರೀಪಾದಂಗಳು ಬರುತ್ತಾರೆ. ಆ ವರನ ಸದ್ಗುಣಗಳನ್ನು, ಅವನ ಪರಾಕ್ರಮವನ್ನು ಕಂಡು ಸ್ವಯಂ ಕನ್ಯೆ ಎಲ್ಲಿ ವರನನ್ನು ಆರಿಸಿ ಮದುವೆ ಆಗ್ತಾಳೋ ಅಂಥದ್ದು ಸ್ವಯಂವರ ಪ್ರಾಚೀನ ಕಾಲದಲ್ಲಿ ನಡೆಯುತ್ತಾ ಇದ್ದದ್ದು. ಅಂತಹ ಸ್ವಯಂವರವನ್ನು ಘೋಷಣೆ ಮಾಡಿದ್ದಾನೆ. ಸ್ವಯಂವರವನ್ನು ಘೋಷಣೆ ಮಾಡಿದ್ದಾನೆ ಅಂದರೆ ಅವನ ಮನಸ್ಸಿನಲ್ಲಿ ಶ್ರೀರಾಮಚಂದ್ರನೇ ಸೀತೆಗೆ ಪತಿಯಾಗಬೇಕು ಅನ್ನುವ ಅಪೇಕ್ಷೆ ಇದೆ. ಶ್ರೀರಾಮಚಂದ್ರನೇ ಸೀತೆಯನ್ನು ಸ್ವೀಕಾರ ಮಾಡುತ್ತಾನೆ ಎನ್ನುವ ವಿಶ್ವಾಸವೂ ಅವನಿಗಿದೆ. ಆದರೆ ಕುಲಧರ್ಮದ ಪ್ರಕಾರ ಸ್ವಯಂವರ ಮಾಡಿದ್ದಷ್ಟೇ. ಆದರೆ ಮನಸ್ಸಿನಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣ ಶ್ರೀರಾಮಚಂದ್ರನೇ ಸೀತೆಯನ್ನು ಸ್ವೀಕಾರ ಮಾಡುತ್ತಾನೆ ಅನ್ನೋದು ಅವನಿಗೆ ಗೊತ್ತು. ಇನ್ಯಾರಿಗೂ ಈ ಧನುಸ್ಸನ್ನು ಹೆದೆಯೇರಿಸುವುದಕ್ಕಾಗೋದಿಲ್ಲ ಅನ್ನೋದು ಗೊತ್ತವನಿಗೆ. ಇದರ ಬಗ್ಗೆ ನಿರ್ಣಯವನ್ನು ಮುಂದೆ ಹೇಳ್ತಾರೆ ಶ್ರೀಮದಾಚಾರ್ಯರು. ಅಪಾಂಪತಿಶ್ಚ ಮೈಥಿಲ ಸ್ವಯಂವರಂಕೃತಾವಪಿ ಹರಿಂ ವಿನಿಶ್ಚಯಾದಿಯಂ ವ್ರಜೇದಿತಿ ಸ್ಮ ಚಕ್ರತುಃ. ವರುಣ ಸಮುದ್ರಮಥನ ಕಾಲದಲ್ಲಿ ಸ್ವಯಂವರ ಮಾಡಿದ, ಲಕ್ಷ್ಮೀ ಸ್ವಯಂವರ. ಜನಕ ಮಹಾರಾಜ ಸೀತಾ ಸ್ವಯಂವರ ಮಾಡಿದ. ಮಾಡೋದೇ ತಪ್ಪಲ್ವಾ? ಸಾಕ್ಷಾತ್ ಶ್ರೀಮನ್ನಾರಾಯಣನ ಮಹಿಷಿ ಅಂತಾದ ಮೇಲೆ ಲಕ್ಷ್ಮೀದೇವಿ ಸೀತಾದೇವಿ ಸ್ವಯಂವರ ಏನು ಮಾಡೋದು? ಶ್ರೀರಾಮಚಂದ್ರನನ್ನು ಶ್ರೀಮನ್ನಾರಾಯಣನನ್ನು ಕರೆದು ಮದುವೆ ಮಾಡಿಕೊಡಬೇಕಾಗಿತ್ತಲ್ಲ. ಹೌದು ಅಂತಾರೆ. ಆ ನಿಶ್ಚಯವಿದ್ದೇ ಅವರೇ ಸ್ವೀಕಾರ ಮಾಡ್ತಾರೆ, ಇನ್ನೊಬ್ಬರಿಗೆ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಧೈರ್ಯದಿಂದ ಸ್ವಯಂವರವನ್ನು ಮಾಡಿದ್ದರಿಂದ ಅವರಿಗೆ ದೋಷ ಇಲ್ಲ. ನೀನು ಮಾತ್ರ ಆ ಧೈರ್ಯವನ್ನು ಇಟ್ಟುಕೊಂಡಿಲ್ಲ, ಆದ್ದರಿಂದ ನಿನಗೆ ದೋಷವಿದೆ ಅಂತ ಭೀಷ್ಮಕ ರಾಜನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳುವ ಮಾತಿದು. ರುಕ್ಮಿಣಿ ಸ್ವಯಂವರ ಮಾಡಿದಾಗ ನೀನು ಈ ರೀತಿ ಸ್ವಯಂವರ ಮಾಡ್ತಾ ಇರೋದು ತಪ್ಪು ಅಂತ. ಅವರು ಮಾಡಿದ್ದು ಸರಿ, ಯಾಕೆಂದರೆ ಅವರಿಗೆ ನಿಶ್ಚಯ ಇತ್ತು, ನಿನಗೆ ಆ ನಿಶ್ಚಯ ಇಲ್ಲ, ಯಾರಾದರೂ ಮಾಡಿಕೊಳ್ಳಿ ಎನ್ನುವ ದೃಷ್ಟಿಯಲ್ಲಿ ನೀನು ಸ್ವಯಂವರವನ್ನು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ತಾನೆ. ಅಂತಹ ಸ್ವಯಂವರವನ್ನು ಘೋಷಣೆ ಮಾಡಿದ್ದಾನೆ. ಆ ಸ್ವಯಂವರಕ್ಕೆ ಶ್ರೀರಾಮಚಂದ್ರ ಹೊರಟಿದ್ದಾನೆ ಎನ್ನುವ ವಿಷಯವನ್ನು ಇಲ್ಲಿ ತಿಳಿಸಿದ್ದಾರೆ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತದಾ ವಿದೇಹೇನ ಸುತ ಸ್ವಯಂವರಃ, ಈ ಶಬ್ದಕ್ಕೆ ಅನೇಕ ರೀತಿಯ ಅರ್ಥಗಳನ್ನು ತಿಳಿಸ್ತಾರೆ, ಅನೇಕ ತತ್ವಗಳನ್ನು ಅದರಲ್ಲಿ ತೋರಿಸಿಕೊಡ್ತಾರೆ. ವಿದೇಹೇನ ಸುತ ಸ್ವಯಂವರಃ, ಮಗಳ ಸ್ವಯಂವರವನ್ನು ವಿದೇಹ ರಾಜ ಘೋಷಣೆ ಮಾಡಿದ ಅಂತ.
ಒಂದೇ ಶಬ್ದವನ್ನು ಮಾಡಿ ಸತ್ಯಧರ್ಮ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ವಿದೇಹೇನ ಸುತಾ ಸ್ವಯಂವರ. ವಿದೇಹ, ವಿದೇಹ ಪಟ್ಟಣ, ಅದರ ಇನ ಅಂದರೆ ಸ್ವಾಮಿ ಜನಕ ಮಹಾರಾಜ, ಅವನ ಮಗಳಾದಂತಹ ಸೀತೆಯ ಸ್ವಯಂವರ. ವಿದೇಹ ಪಟ್ಟಣದಲ್ಲಿ ಇನ ಅಂದರೆ ಸೂರ್ಯ, ಸೂರ್ಯನಂತೆ ಕಂಗೊಳಿಸುವಂತಹ, ಇನ ಅನ್ನುವ ಶಬ್ದಕ್ಕೆ ಸೂರ್ಯ ರಾಜ ಅಂತೂ ಅರ್ಥ ಇದೆ. ಸೂರ್ಯೇ ನೃಪೆ, ಸೂರ್ಯನಂತೆ ಕಂಗೊಳಿಸುವಂತಹ ರಾಜ, ಅಂತಹ ಪ್ರಭಾವಶಾಲಿಯಾದ ರಾಜ. ಶ್ರೀರಾಮಚಂದ್ರನಂತಹ ಹಳೆಯ ಇರಬೇಕಾದ್ರೆ ಮಾವ ಹೇಗಿರಬೇಕು? ಯಯೋರೇವ ಸಮಂವಿತ್ತಂ ಯಯೋರೇವ ಸಮೋನ್ವಯ ತಯೋರ್ ವಿವಾಹ ಮೈತ್ರಿ ಚ ನೋತ್ತಮಾಧಮಯೋ ಅಂತ ಹೇಳಿದಂತೆ, ಶ್ರೀರಾಮಚಂದ್ರನಿಗೆ ಸಮಾನ ಆಗೋರು ಅಂದರೆ ಹಾಗೆ ಯಾರು ಇಲ್ಲವೇ ಇಲ್ಲ. ಶ್ರೀರಾಮಚಂದ್ರನಂತಹ ಸರ್ವೋತ್ತಮನಾದ ಅಳೆಯನಿಗೆ ಮಾವನಾಗಬೇಕಾದರೆ ತಕ್ಕ ಮಟ್ಟಿಗಾದರೂ ಯೋಗ್ಯತೆ ಬೇಕಲ್ಲ. ಆ ಯೋಗ್ಯತೆ ಇತ್ತೇ ಅವನಲ್ಲಿ ಇತ್ತು ಅಂತ. ವಿದೇಹೇನ, ವಿದೇಹ ದೇಹಾಭಿಮಾನವನ್ನು ಪರಿತ್ಯಾಗ ಮಾಡಿದ ವಿರಕ್ತ ಶಿಖಾಮಣಿಗಳು ಅಂತೇನಿದ್ರೋ ಅವರಲ್ಲಿ ಇನ ಸ್ವಾಮಿಯವನು. ವಿದೇಹೇನ ವಿರಕ್ತರಿಗೆ ಸ್ವಾಮಿ, ಅರ್ಥಾತ್ ಪರಮ ವಿರಕ್ತ ವೈರಾಗ್ಯಶಾಲಿ ವಿಷ್ಣು ಭಕ್ತನಾದವನು ಅನ್ನೋದಕ್ಕೋಸ್ಕರ ಅಂಥವನ ಸುತಾ ಸ್ವಯಂವರಕ್ಕೆ ಶ್ರೀರಾಮಚಂದ್ರ ಹೊರಟ ಅಂತ. ವಿದೇಹೇನ ಸುತಾ ಸ್ವಯಂವರ. ವಿದೇಹ ಪಟ್ಟಣದೊಳಗೆ ಇನನಂತೆ ಸೂರ್ಯನಂತೆ ಪ್ರಕಾಶಮಾನನಾದಂತಹ ವ್ಯಕ್ತಿ, ಕಪ್ಪು ಚುಕ್ಕೆಗಳು ಇಲ್ಲದಂತಹ ವ್ಯಕ್ತಿ, ಕಲಂಕ ಇಲ್ಲದ ವ್ಯಕ್ತಿ. ಸೂರ್ಯ ಇವನು ಪ್ರಕಾಶದ ಜ್ಞಾನದ ಸಂಕೇತ. ವಿದೇಹೇನ ವಿರಕ್ತರಿಗೆ ಒಡೆಯ ಅಂತ ಒಂದಾದರೆ, ವಿದೇಹ ಪಟ್ಟಣದೊಳಗೆ ಇನನಂತೆ ಸೂರ್ಯನಂತೆ ಪ್ರಕಾಶಮಾನನಾಗಿ ಜ್ಞಾನವಂತನಾಗಿ ಶಾಸ್ತ್ರಗಳ ಶ್ರವಣವನ್ನು ಮಾಡಿ ಮಹಾಜ್ಞಾನಿಯಾಗಿ ಪ್ರಸಿದ್ಧನಾಗಿರತಕ್ಕಂತಹ ವ್ಯಕ್ತಿ. ಜ್ಞಾನವೂ ಇತ್ತು, ವೈರಾಗ್ಯವೂ ಇತ್ತು, ಭಕ್ತಿಯೂ ಇತ್ತು ಅನ್ನೋದಕ್ಕೋಸ್ಕರ ಅಂತಹ ವಿದೇಹೇನ ಜನಕ ಮಹಾರಾಜ, ಅಂತಹ ಜನಕ ಮಹಾರಾಜನ ಮಗಳಾದ ಸೀತಾದೇವಿಯ ಸ್ವಯಂವರಕ್ಕೆ ಇವನು ಹೊರಟದ್ದು ಅತ್ಯಂತ ಔಚಿತ್ಯಪೂರ್ಣವಾದದ್ದು ಅಂತ. ದೇವರ ಸಂಬಂಧ ನಮಗಾಗಬೇಕು, ದೇವರು ನಮ್ಮ ಹತ್ರ ಬರಬೇಕು, ನಮ್ಮ ಮನಸ್ಸಿಗೆ ಬರಬೇಕು, ನಮ್ಮ ಮನೆಗೆ ಬರಬೇಕು, ನಮ್ಮ ಕೇರಿಗೆ ಬರಬೇಕು, ನಮ್ಮ ಊರಿಗೆ ಬರಬೇಕು, ನಮ್ಮ ರಾಜ್ಯಕ್ಕೆ ಬರಬೇಕು, ನಮ್ಮ ರಾಷ್ಟ್ರಕ್ಕೆ ಬರಬೇಕು ಅಂತ ಅಪೇಕ್ಷೆ ಇದ್ದರೆ ವಿದೇಹರಾಗಿ ದೇಹಾಭಿಮಾನವನ್ನು ಪರಿತ್ಯಾಗ ಮಾಡಿ ದೇವರಲ್ಲಿ ಭಕ್ತಿಯನ್ನು ಮಾಡಿ, ವಿದೇಹ ಪ್ರಾಕೃತ ದೇಹರಹಿತನಾದ ಪರಮಾತ್ಮ ಅವನೇ ಇನ ಸ್ವಾಮಿಯಾಗಿ ಉಳ್ಳವನು ಅಂದರೆ ಅವನಲ್ಲಿ ಭಕ್ತಿಯನ್ನು ಮಾಡುವವನು ಅಂತ ಅರ್ಥ. ವಿದೇಹೇನ ಹೀಗೂ ತಿಳಿಯಬಹುದು. ವಿದೇಹನಾದ ಪ್ರಾಕೃತ ದೇಹರಹಿತನಾಗಿರತಕ್ಕಂತಹ ಪರಮಾತ್ಮ, ಅಂತಹ ಪರಮಾತ್ಮನನ್ನೇ ಸ್ವಾಮಿ ಅಂತ ನಂಬಿದ ಅವನಲ್ಲಿ ಭಕ್ತಿಯನ್ನು ಮಾಡುವವನಾಗಿರಬೇಕು, ದೇಹಾಭಿಮಾನ ಬಿಟ್ಟವನಾಗಿರಬೇಕು, ಸೂರ್ಯನಂತೆ ಜ್ಞಾನವಂತನಾಗಿರಬೇಕು, ಜ್ಞಾನಭಕ್ತಿ ವೈರಾಗ್ಯಗಳನ್ನು ಪಡೆದವನಾಗಿದ್ದರೆ ಹಾಗೆ ಭಗವಂತನನ್ನು ಬಾ ಅಂತ ಕರೆಯುವುದಕ್ಕೆ ನಮಗೆ ಅರ್ಹತೆ ಇದೆ. ತಾನಾಗಿಯೇ ದೇವರು ಬರ್ತಾನೆ, ನಾವು ಕರೆಯೋದೇ ಬೇಕಾಗಿಲ್ಲ. ನಾವು ಭಕ್ತಿ ಮಾಡಿದರೆ ನಮ್ಮನ್ನು ಹುಡುಕಿಕೊಂಡು ದೇವರೇ ಬರ್ತಾನೆ ಅನ್ನೋ ಸಂದೇಶವನ್ನು ಈ ಮೂಲಕವಾಗಿ ನಮಗೆ ಸತ್ಯಧರ್ಮ ತೀರ್ಥರು ತಿಳಿಸ್ತಾರೆ. ವಿದೇಹೇನ ಸುತಾ ಸ್ವಯಂವರ. ಇನ್ನೊಂದು ಮಾತನ್ನು ತಿಳಿಸ್ತಾರೆ. ಶ್ರೀರಾಮಚಂದ್ರ ಸರ್ವೋತ್ತಮನಾದ ಶ್ರೀಮನ್ನಾರಾಯಣ ಶ್ರೀಹರಿ, ಅವನಿಗೆ ಪ್ರಾಕೃತವಾದ ದೇಹ ಇಲ್ಲ, ಸಚ್ಚಿದಾನಂದ ಮೂರ್ತಿ ಹೇಗೋ ಮಹಾಲಕ್ಷ್ಮಿಯ ಅವತಾರಳಾದ ಸೀತಾದೇವಿಯೂ ಹಾಗೆ ಅವಳಿಗೂ ಪ್ರಾಕೃತ ದೇಹ ಇಲ್ಲ, ಭೌತಿಕ ದೇಹ ಇಲ್ಲ, ಸಚ್ಚಿದಾನಂದ ಸ್ವರೂಪಿಣಿಯಾದವಳು, ಜ್ಞಾನಾನಂದಾತ್ಮಕವಾದ ದೇಹ ಅವಳು. ಜನಕರಾಜನ ಮಗಳೇ ಅಲ್ಲ ಅವಳು. ಜನಕರಾಜನ ತಪಸ್ಸಿಗೆ ಅನುಗ್ರಹ ಮಾಡಿ ಭೂಮಿಯಲ್ಲಿ ಪ್ರತ್ಯಕ್ಷಳಾದವಳಷ್ಟೇ. ಅಪ್ರಾಕೃತವಾದ ದೇಹವುಳ್ಳಂತಹ ಮಹಾನುಭಾವಳು, ಶುದ್ಧಳಾದವಳು ಶ್ರೀಮತ್ ಸೀತಾದೇವಿ ಅಂತ ಇಲ್ಲಿ ತಿಳಿಸಿಕೊಡ್ತಾರೆ. ವಿದೇಹೇನ ಸುತಾ ಸ್ವಯಂವರ. ವಿದೇಹ, ವಿ
ದೇಹ, ವಿಶಿಷ್ಟವಾದ ದೇಹವುಳ್ಳವಳು, ವಿಶಿಷ್ಟವಾದ ದೇಹವುಳ್ಳವಳು, ಜ್ಞಾನಾನಂದಾದಿ ಅನಂತ ಗುಣಗಳಿಂದ ಲಕ್ಷಣಗಳಿಂದ ಕೂಡಿದಂತಹ, ಅಸಾಧಾರಣ ಧರ್ಮಗಳಿಂದ ಕೂಡಿದಂಥವಳು. 32 ಲಕ್ಷಣಗಳು ದೇಹದ ಲಕ್ಷಣಗಳು, ಆ ದೇಹದ ಲಕ್ಷಣಗಳಿಂದ ಕೂಡಿದಂಥ. ಹೀಗಾಗಿ ಜ್ಞಾನಾನಂದಾದಿ ಅನಂತ ಕಲ್ಯಾಣ ಗುಣಗಳಿಂದ ವಿಶಿಷ್ಟವಾದ, 32 ದೇಹದ ಲಕ್ಷಣಗಳಿಂದ ವಿಶಿಷ್ಟವಾದಂತಹ ದೇಹ ಪಡೆದವಳಾದದ್ದರಿಂದ ವಿಶಿಷ್ಟೋ ದೇಹ ಯಸ್ಯಾಹ ಸಾ ವಿದೇಹ. ಈ ಅನ್ನುವುದು ಲಕ್ಷ್ಮೀದೇವಿಯನ್ನು ಹೇಳಿಕೊಡುವಂತಹ ಶಬ್ದ ಇದು. ಅಸ್ಯ ಇಯಂ ಈ ಅಂದರೆ ಪರಮಾತ್ಮ, ಆ ಪರಮಾತ್ಮನ ಮಡದಿಯಾದದ್ದರಿಂದ ಇವಳನ್ನು ಈ ಅಂತ ಕರೆಯೋದು. ಗಂಡ ದೇವರು ಸರ್ವೋತ್ತಮನಾದ ಭಗವಂತ, ಈ ಹೆಂಡತಿಯಾದಂತಹ ಲಕ್ಷ್ಮೀದೇವಿ. ಅನಂತ ಜಗತ್ತಿನ ಅನಂತ ಅರ್ಥಾತ್ ಜಗತ್ತಿನೊಳಗಿನ ಅನಂತಾನಂತ ಜೀವರಾಶಿಗಳ ಅನಂತಾನಂತ ಜಡ ಪದಾರ್ಥಗಳ ನಿಯಮನಾದಿ ಸಕಲ ಕಾರ್ಯಗಳನ್ನು ಎಡೆಬಿಡದೆ ಮಾಡುವಂತಹ ಅವರಿಗೆ, ಆ ಜೋಡಿಗೆ ಅವಸರದಲ್ಲಿ ಮಾತನಾಡುವುದಕ್ಕೆ ಒಂದೊಂದೇ ಅಕ್ಷರದ ಹೆಸರಿಟ್ಕೊಂಡಿದ್ದಾರೆ ಅವರು. ದೊಡ್ಡ ದೊಡ್ಡ ಹೆಸರುಗಳನ್ನೆಲ್ಲ ಭಕ್ತರಿಗೆ ಪಾರಾಯಣ ಮಾಡೋದಕ್ಕೆ ಬಿಟ್ಟಿದ್ದಾರೆ. ವಿಷ್ಣು ಸಹಸ್ರನಾಮ ನೀವು ಹೇಳ್ಕೊಳ್ಳಿ ಅಂತ. ಅಂತ ಇವಳಂದರೆ ಈ ಅಂತ ಅವನಂತಾನೆ, ಒಂದೊಂದೇ ಅಕ್ಷರ. ಯಾಕೆಂದರೆ ಕೆಲಸ ಬಹಳ ಇದೆ ಅವರಿಗೆ. ಭೂತಭವ್ಯ ಭಗವತ್ಪ್ರಭು ಅಂತ ಉದ್ದ ಹೆಸರಿನಿಂದ ಕರೆಯೋದಾದರೆ ಸಮಯ ಇಲ್ಲ. ವಿನೋದಕ್ಕೆ ಹೇಳಿದ್ದು, ನಿಜ ಅಂತ ಭಾವಿಸಬೇಡಿ. ಅವರೆಲ್ಲ ಅನಂತ ಕಾರ್ಯಗಳನ್ನು ಮಾಡಿದರೂ ಏಕಕಾಲಕ್ಕೆ ಎಲ್ಲರ ಜೊತೆಗೆ ಮಾತನ್ನೂ ಆಡಬಹುದು, ಸಕಲ ವೇದಾದಿಗಳ ಉಚ್ಚಾರಣೆಯನ್ನೂ ಮಾಡಬಹುದು. ಅದು ಅದ್ಭುತವಾದ ಲೀಲೆ. ಹೇಳಬೇಕಾದ ತಾತ್ಪರ್ಯ, ಗುಣಪೂರ್ಣನಾದಂತಹ ನಿರ್ದೋಷನಾದ ಪರಮಾತ್ಮ ಈ ಅಂಥವನ ಹೆಂಡತಿಯಾದ ಲಕ್ಷ್ಮೀದೇವಿ ಈ ನಸುತ. ಇವಳು ಯಾರ ಮಗಳೇ ಅಲ್ಲ, ಇವಳು ಹುಟ್ಟಿದ್ರೆ ತಾನೇ ಮಗಳು. ಮಾ ಪುತ್ರ ರೋದಂ ರುದಂ, ಮೊನ್ನೆ ಹೇಳಿದ್ವಲ್ಲ. ಪರಮಾತ್ಮನ 4 ಬಾಹುಗಳಿಂದ 4 ರೂಪಗಳಿಂದ ವಾಯುದೇವರ ಅವತಾರವಾಗತ್ತೆ ಎನ್ನುವ ಉಪಾಸನೆಯನ್ನು ಮಾಡಿದ್ದಕ್ಕೆ ಎಂದೂ ಯಾರಿಗೂ ಯಾರ ಮಗಳಾಗಿಯೂ ನಾನು ಹುಟ್ಟಿಲ್ಲ ಅಂತ ಲಕ್ಷ್ಮೀದೇವಿ ಹೇಳಿಕೊಳ್ತಾಳೆ. ಮಾ ಪುತ್ರ ರೋದಂ ರುದಂ. ಹೀಗಾಗಿ ನಸುತ ವಿದೇಹಾಚ ಸಾ ಈಚ ಸಾ ನಸುತಾ ಚ ವಿದೇಹೇನ ಸುತ. ವಿದೇಹಾಚ ಸಾ ಈಶ್ಚ ನಸುತಾ ಚ ವಿದೇಹೇನ ಸುತ. ಅತ್ಯದ್ಭುತವಾದ ಜ್ಞಾನಾನಂದಾತ್ಮಕವಾದ ಶರೀರವನ್ನು ಪಡೆದವಳು, ಪರಮಾತ್ಮನ ಮಡದೆಯಾದವಳು, ಅನಾದಿ ಕಾಲದಿಂದಲೂ, ಈಗ ಹೊಸದಾಗಿ ಮದುವೆಯಾಗಬೇಕಾಗಿಲ್ಲ. ನ ಸುತ, ಯಾರ ಮಗಳಲ್ಲ ಅಂಥವಳು. ವಿದೇಹೇನ ಸುತ, ಅವಳ ಸ್ವಯಂವರ ಇದು. ನೋಡಿ, ವಿದೇಹರಾಜನ ಮಗಳ ಸ್ವಯಂವರ ಅಂತ ಮೇಲ್ನೋಟಕ್ಕೆ ಅನಿಸಿದರೆ ಸತ್ಯಧರ್ಮರು ಅದನ್ನು ಪೂರ್ಣ ತಿರುಗಿಸಿ ಇಟ್ಟಿದ್ದಾರೆ. ಅತ್ಯದ್ಭುತವಾದಂತಹ ಗುಣಪರಿಪೂರ್ಣವಾದ 32 ಲಕ್ಷಣಗಳಿಂದ ಯುಕ್ತವಾದ ದೇಹದಿಂದ ಕೂಡಿದ, ಅನಾದಿ ಕಾಲದಿಂದಲೂ ನಿತ್ಯಾಭಿಯೋಗಿನಿಯಾಗಿ ಭಗವಂತನ ಮಡದಿಯಾಗಿಯೇ ಮೆರೆಯುವ ಯಾರ ಮಗಳೂ ಅಲ್ಲದವಳ ಸ್ವಯಂವರ ಇದು. ನಸುತಾ ಸ್ವಯಂವರ. ತದಾ ವಿದೇಹೇ ನ ಸುತಾ ಸ್ವಯಂವರೋ ವಿಘೋಷಿತೋ ದಿಕ್ಷು ವಿದಿಕ್ಷು ಸರ್ವಶಃ. ಅಂತೂ ಕಾಮ ಪರವಶಳಾದಂತಹ ಸೀತೆ, ಕಾಮಪರವಶನಾದಂತಹ ಶ್ರೀರಾಮಚಂದ್ರ ಇವರಿಬ್ಬರು ಮದುವೆಯಾಗಿದ್ದಾರೆ. ಆ ಕಾಮಪರವಶರಾದ ರಾಮ ಸೀತೆಯರು ಈ ಸ್ವಯಂವರದಲ್ಲಿ ಮದುವೆಯಾದರು ಅಂತ ಭಾವಿಸಬೇಡಿ. ಅವಳಿಗೂ ಕಾಮ ಇಲ್ಲ, ಇವನಿಗೂ ಕಾಮ ಇಲ್ಲ. ಕಾಮ ಅಂದರೆ ಇಚ್ಛೆ. ಪರಮಾತ್ಮನಿಗೆ ಇಚ್ಛೆ ಉಂಟು, ಲಕ್ಷ್ಮೀದೇವಿಗೂ ಇಚ್ಛಾಶಕ್ತಿ ಉಂಟು. ಆದರೆ ಲೌಕಿಕವಾದ ಏನೊಂದು ಮನ್ಮಥ ಕಾಮ, ಅವನ ಪ್ರಭಾವ, ಆ ತರಹದ ಒಂದು ಕಾಮ ಪರವಶತೆ ಅದಿಲ್ಲ. ಯಾಕಿಲ್ಲ? ಆ ಕಾಮನನ್ನು ಹುಟ್ಟಿಸಿದವರೇ ಇವರು.
ಆ ಕಾಮನಿಗೆ ಆ ಶಕ್ತಿಯನ್ನು ಕೊಟ್ಟವರೇ ಇವರು. ಉಳಿದ ಜನರನ್ನು ತನ್ನ ವಶದಲ್ಲಿ ತೆಗೆದುಕೊಂಡು ಅಯೋಗ್ಯರಿಗೆ ಅಯೋಗ್ಯವಾದ ಗತಿಯನ್ನು ಕೊಡುವುದಕ್ಕೆ, ಯೋಗ್ಯರಿಗೂ ಪರೀಕ್ಷೆಯನ್ನು ಮಾಡಿ ಸ್ವಲ್ಪ ದಿನ ಅವರನ್ನು ಕಷ್ಟಪಡಿಸೋದಕ್ಕೆ, ಆಮೇಲೂ ಅವರು ಭಗವಂತನ ಧ್ಯಾನದಿಂದ ಕಾಮವನ್ನು ಗೆದ್ದು ವಿರಕ್ತರಾಗಿ ಸಾಧನೆ ಮಾಡಿದರೆ ಅವರಿಗೆ ಮೋಕ್ಷವನ್ನು ಕೊಡಬೇಕು ಅನ್ನೋದಕ್ಕೋಸ್ಕರ ಈ ಕಾಮನನ್ನು ನಿಮಿತ್ತ ಮಾಡಿಟ್ಟಿರ್ತಾರೆ. ಆ ಕಾಮ ಜನಕ ಪರಮಾತ್ಮ. ಹೀಗಾಗಿ ಅವರಿಗೆ ಆ ಕಾಮದ ಬಾಧೆ ಇಲ್ಲ ಅನ್ನೋದನ್ನು ತೋರಿಸಿಕೊಡ್ತಾರೆ. ವಿದೇಹೇನ ಸುತಾ ಸ್ವಯಂವರ. ಯಾರ ಸ್ವಯಂವರ ಇದು? ಸೀತಾ ಸ್ವಯಂವರ. ಯಾರವಳು? ವಿದೇಹ ಅಂದರೆ ಕಾಮ. ಅನಂಗ ಅಂತ ಕಾಮನಿಗೆ ಹೆಸರು ಗೊತ್ತಾ? ಯಾಕೆ ಅಂದರೆ ರುದ್ರದೇವರು ತಮ್ಮ 3ನೇ ಕಣ್ಣಿನಿಂದ ಅವನ ಶರೀರವನ್ನು ಸುಟ್ಟು ಹಾಕಿದ್ದಾರೆ, ಭಸ್ಮ ಮಾಡಿದ್ದಾರೆ ಅನ್ನುವುದಕ್ಕೆ ಅವನ ಶರೀರವನ್ನು ಕಳೆದುಕೊಂಡ, ಅಂಗವನ್ನು ಶರೀರವನ್ನು ಕಳೆದುಕೊಂಡದ್ದಕ್ಕೆ ಅವನಿಗೆ ಅನಂಗ. ವಿದೇಹ ಅಂದರೆ ಕಾಮ. ಇನ ಅಂದರೆ ಸೂರ್ಯ. ವಿದೇಹ ಇನ ಕಾಮ. ಇಡೀ ಜಗತ್ತನ್ನು ತನ್ನ ವಶದಲ್ಲಿಟ್ಟುಕೊಂಡ ಕಾಮ. ಇಡೀ ಜಗತ್ತಿಗೆ ಪ್ರಕಾಶವನ್ನು ಕೊಡುವಂತಹ ಸೂರ್ಯ. ಈ ಮೊದಲಾದ ಎಲ್ಲ ದೇವತೆಗಳೇ ಯಾರಿಗೆ ಸುತ ಮಕ್ಕಳೋ ಅಂತಹ ಸೀತಾದೇವಿ. ಕಾಮನಿಗೂ ತಾಯಿ, ಸೂರ್ಯನಿಗೂ ತಾಯಿ, ಈ ಮೊದಲಾದಂತಹ ಎಲ್ಲ ದೇವತೆಗಳಿಗೂ ತಾಯಿ ಅವಳು. ಅಂತಹ ಸೀತಾದೇವಿಗೆ ಕಾಮನ ಬಾಧೆ ಎಲ್ಲಿಂದ? ವಿದೇಹೇನ ಸುತಾ ಸ್ವಯಂವರಃ. ಅಂತಹ ಕಾಮಾದಿ ಸಕಲ ದೇವತೆಗಳಿಗೆ ತಾಯಿಯಾದಂತಹ ದೇವತಾ ಮಾತಾ ಪರಮಾತ್ಮನಿಂದಲೇ ಆ ಎಲ್ಲ ದೇವತೆಗಳನ್ನು ಮಕ್ಕಳಾಗಿ ಪಡೆದ ಸೀತೆ ಇವಳು. ಅಂತಹ ಸೀತೆಗೆ ಕಾಮದ ಬಾಧೆಯಲ್ಲಿ ಹೊಸದಾಗಿ ಮದುವೆ ಏನು? ಶ್ರೀರಾಮಚಂದ್ರ ಅನಾದಿ ಕಾಲದಿಂದಲೂ ಪತಿಯೇ, ಅವಳು ಪತ್ನಿಯೇ, ಮಕ್ಕಳಿದ್ದಾರೆ. ಕೇವಲ ಲೋಕ ಕಲ್ಯಾಣಕ್ಕಾಗಿ ಚಿಂತನ ಮಾಡಿದವರಿಗೆ ಮಂಗಲವಾಗತ್ತೆ, ಕಲ್ಯಾಣವಾಗತ್ತೆ ಅನ್ನೋದಕ್ಕೋಸ್ಕರ ಅವರು ಕಲ್ಯಾಣ ಕಾರ್ಯವನ್ನು ಮಾಡಿಕೊಂಡು ತೋರಿಸೋದು. ಕಲ್ಯಾಣೋತ್ಸವ ಅಂತ ಮಾಡ್ತಾರಲ್ಲ, ಶ್ರೀನಿವಾಸ ಕಲ್ಯಾಣ. ತಿರುಪತಿಯಲ್ಲಿ ನಿತ್ಯದಲ್ಲಿ ಕಲ್ಯಾಣೋತ್ಸವ ಇರುತ್ತೆ. ಹೊಸದಾಗಿನ ಅದು ಮದುವೆ. ಹಾಗಾದರೆ ಕಲ್ಯಾಣೋತ್ಸವ ಮಾಡಿಸುವವರಿಗೆ ಕಲ್ಯಾಣವಾಗಲಿ ಅನ್ನೋದಕ್ಕೆ ನಿತ್ಯದಲ್ಲಿ ನಿತ್ಯಾಭಿಯೋಗಿನಿಯಾದ ಶ್ರೀಭೂ ಸಮೇತನಾದ ಶ್ರೀನಿವಾಸನ ಕಲ್ಯಾಣವನ್ನು ದರ್ಶನ ಮಾಡೋದು, ಚಿಂತನೆ ಮಾಡೋದು, ಸ್ಮರಣೆ ಮಾಡೋದು ಅಷ್ಟೇ ಹೊರತು ಅವನಿಗೆ ಹೊಸದಾಗಿ ಕಲ್ಯಾಣ ಅಲ್ಲ. ಹೀಗಾಗಿ ಅದನ್ನು ಸೂಚನೆ ಮಾಡುತ್ತಾರೆ ಶ್ರೀಮದಾಚಾರ್ಯರು. ವಿದೇಹೇನ ಸುತಾ ಸ್ವಯಂವರಃ. ಕಾಮ, ಸೂರ್ಯ ಮೊದಲಾದ ದೇವತೆಗಳನ್ನು ಪರಮಾತ್ಮನಿಂದ ಈಗಾಗಲೇ ಪಡೆದ ನಿತ್ಯಾಭಿಯೋಗಿನಿಯಾದ ಇಂತಹ ಮಕ್ಕಳಿಗೆ ತಾಯಿಯಾದಂತಹ ಸೀತೆ, ಅವಳ ಸ್ವಯಂವರ ಅಂದ್ರೇನು? ಅದು ನಾಟಕನೇ. ಅಂಥ ಸ್ವಯಂವರಕ್ಕೆ ಶ್ರೀರಾಮಚಂದ್ರ ಹೊರಟ ಅಂತಾರೆ ಸತ್ಯಧರ್ಮರು. ಅಥವಾ ವಿದೇಹ ಅಂದರೆ ಬ್ರಹ್ಮದೇವರು. ವಿದೇಹ ಅನ್ನುವ ಶಬ್ದಕ್ಕೆ ಬ್ರಹ್ಮದೇವರು ಅಂತ ಅರ್ಥ. ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಬ್ರಹ್ಮ ನಿರಭಿಮಾನಿತ್ವಾತ್ ಶರೀರ್ಯಪ್ಯಶರೀರವಾನ್ ಸತ್ಯಸ್ಯ ತೇ ಸ್ವದೃಶ ಆತ್ಮನ ಆತ್ಮನೋನ್ಯಂ ವಕ್ತಾರಮೀಶ ವಿಬುಧೇಷ್ವಪಿ ನಾನುಚಕ್ಷೆ ಸರ್ವೇ ವಿಮೋಹಿತಧಿಯಸ್ತವ ಮಾಯಯೇ ಮೇ ಬ್ರಹ್ಮಾದಯಸ್ತನುಭೃತೋ ಬಹಿರರ್ಥಭಾವಾಃ. ಉದ್ಧವ ಶ್ರೀಕೃಷ್ಣ ಪರಮಾತ್ಮನಿಗೆ ಕೇಳ್ತಾನೆ, ಕೃಷ್ಣ ನೀನೇ ಉಪದೇಶ ಮಾಡಪ್ಪ ಅಂತ. ಯಾಕಪ್ಪ ನನ್ನನ್ನೇ ಬಂದು ಗಂಟು ಬಿಡ್ತೀಯ? ಬೇಕಾದಷ್ಟು ಜನ ಇದ್ದಾರಲ್ಲ ಉಪದೇಶ ಮಾಡೋದಕ್ಕೆ, ನಾನೇ ಯಾಕೆ ಮಾಡಬೇಕು ನಿನಗೆ ಅಂತ. ಆಗ ಈ ಮಾತು ಹೇಳ್ತಾನೆ ಉದ್ಧವ, ಇದ್ದಾರೆ ಎಲ್ಲ ಜ್ಞಾನಿಗಳು, ಆದರೂ ಕೂಡ ಅನಾದಿ ಕಾಲದಿಂದ ಪರಿಪೂರ್ಣವಾದ ಸರ್ವಜ್ಞನಾಗಿರತಕ್ಕಂತಹ ಸರ್ವೋತ್ತಮನಾದ ವ್ಯಕ್ತಿ, ಪರಿಪೂರ್ಣನಾದ ವ್ಯಕ್ತಿ ನೀನೊಬ್ಬನೇ. ಬ್ರಹ್ಮಾದಯಸ್ತನುಭೃತಃ. ಬ್ರಹ್ಮಾದಿ ದೇವತೆಗಳೆಲ್ಲ ಶರೀರವುಳ್ಳವರು ಅಂತ, ಪ್ರಾಕೃತ ಶರೀರವುಳ್ಳವರು ಅಂತ. ಅಪ್ರಾಕೃತ ಶರೀರವುಳ್ಳವರು ನೀನೊಬ್ಬ ಮಾತ್ರ. ಬ್ರಹ್ಮದೇವರಿಗೆ ಅನಾದಿ ಕಾಲದಿಂದ ಪರಿಪೂರ್ಣವಾದ ಪರೋಕ್ಷ ಜ್ಞಾನ ಇದೆ. 100 ಬ್ರಹ್ಮಮಾನದಿಂದ 10,000 ವರ್ಷಗಳ ಹಿಂದೆ, ಅಂದರೆ 100 ಜನ್ಮಗಳ ಹಿಂದೆ ಬ್ರಹ್ಮದೇವರಿಗೆ ಅಪರೋಕ್ಷ ಜ್ಞಾನವಾಗಿದೆ.
ಕ್ಷಣ ಕ್ಷಣಕ್ಕೆ ಅಭಿವರ್ಧಮಾನವಾಗಿದೆ. ಆ ಮುಕ್ತೇಹೇ ವರ್ಧಮಾನಂ. ಇಷ್ಟೆಲ್ಲ ಇದೆ. ಆದರೂ 100 ಜನ್ಮಗಳ ಹಿಂದೆ ಅವರಿಗೆ ಅಪರೋಕ್ಷ ಜ್ಞಾನ ಇರಲಿಲ್ಲಲ್ಲ. ಆ ಅರ್ಥದಲ್ಲಿ ವಿಮೋಹಿತ ಧಿಯ ಅಂತಾನೆ. ನೋಡ್ರಿ, ದೊಡ್ಡವರು ಒಂಚೂರು ಆಚೆ ಈಚೆ ಮಾಡಿದರೂ ಅದು ಬಹಳ ದೊಡ್ಡದಾಗಿ ಕಾಣುತ್ತೆ ಎಲ್ಲರಿಗೂ. ಇದು ಬ್ರಹ್ಮದೇವರಿಗೆ ನೋಡಿದರೆ ದೋಷಣ. ಇದು 100 ಜನ್ಮಗಳ ಹಿಂದೆ ಅಪರೋಕ್ಷ ಜ್ಞಾನ ಇಲ್ಲ ಅನ್ನೋದು ದೋಷಣ. ಅದರ ಅರ್ಥ ಪರಮಾತ್ಮನಿಗಿಂತಲೂ ಅವರು ಚಿಕ್ಕವರು ಅಂತ ತಾರತಮ್ಯ ತಿಳಿಸುವುದರಲ್ಲಿ ಮಾತ್ರ ತಾತ್ಪರ್ಯ. ಉದ್ಧವನಿಗಿಂತಲೂ ಬಹಳ 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 ದೊಡ್ಡವರು. ಆ ವಿಷಯ ಬೇರೆ. ಆ ಪ್ರಸಂಗದಲ್ಲಿ ತನುಭೃತಃ ಅನ್ನೋದಕ್ಕೆ ವ್ಯಾಖ್ಯಾನ ಮಾಡ್ತಾ, ಹಾಗಾದರೆ ಬ್ರಹ್ಮದೇವರಿಗೆ ಶರೀರ ಇದೆ ಅನ್ನಬೇಕಾ ಇಲ್ಲ ಅನ್ನಬೇಕಾ? ಇದೆ ಶರೀರ, ಪ್ರಾಕೃತ ಶರೀರ ಇದ್ದದ್ದು ನಿಜ. ಇನ್ನೂ ಸಂಸಾರದೊಳಗೆ ಅವರಿದ್ದಾರೆ ಅನ್ನೋದಕ್ಕೆ ಶರೀರ ಇದೆ. ಆದರೆ ಅವರಿಗೆ ಶರೀರಾಭಿಮಾನ ಉಂಟೋ? ಇಲ್ಲ. ಆ ಅರ್ಥದಲ್ಲಿ ಅವರಿಗೆ ಶರೀರ ಇದ್ದರೂ ಇಲ್ಲದೇ ಇದ್ದ ಹಾಗೆ. ಅಲ್ಲಿ ಈ ಭಾಗವತ ತಾತ್ಪರ್ಯ ಹೊರಡುತ್ತೆ. ಬ್ರಹ್ಮ ನಿರಭಿಮಾನತ್ವಾತ್ ಶರೀರಿಯಪ್ಯಶರೀರವಾನ್. ಶರೀರ ಇದೆ, ಆದರೂ ಶರೀರ ಇಲ್ಲದೆ ಇದ್ದ ಹಾಗೆ ಲೆಕ್ಕ. ವಿಲೀನ ಪ್ರಕೃತಿತಯ ಸ್ವಯಂ ಅಂತರಾಯ ವಿಧುರೋಪಿ. ಆ ಪ್ರಕೃತಿ ಇದ್ದರೂ ಇಲ್ಲದಂತ ಇದೆ. ಹೀಗಾಗಿ ವಿದೇಹ, ದೇಹ ಇದ್ದರೂ ದೇಹಾಭಿಮಾನ ಇಲ್ಲದೆ ಇರೋದಕ್ಕೋಸ್ಕರ ವಿದೇಹ ಅಂತನಿಸಿಕೊಂಡವರು ಬ್ರಹ್ಮದೇವರು. ಎಂಥ ದೇಹ! ಕೆಲವರು ಬಹಳ ಬಹಳ ಕಷ್ಟಪಟ್ಟು ಇದನ್ನೆಲ್ಲ ಮಾಡ್ಕೊಂಡಿರ್ತಾರೆ ನೋಡಿ. ಅವರಿಗೆ ದೇಹಾಭಿಮಾನ ಜಾಸ್ತಿ ಇರ್ತದೆ. ವ್ಯಾಯಾಮ ಮಾಡಿ ಬಾಡಿ ಬಿಲ್ಡಿಂಗ್ ಅಂತಾರಲ್ಲ, ಬಹಳ ಚೆಂದಾಗಿ ದೇಹವನ್ನು ಬೆಳೆಸಿಕೊಂಡಿದ್ದರೆ ಏನಿಲ್ಲದೆ ಎಲ್ರಿಗೂ ದೇಹಾಭಿಮಾನ ಇರೋದೆ. ನನ್ನ ದೇಹ ಅನ್ನೋ ಅಭಿಮಾನ ಯಾರಿಗಿಲ್ಲ. ಸುಖವಾಗಿರಬೇಕು, ಆರೋಗ್ಯವಾಗಿರಬೇಕು, ಚೆನ್ನಾಗಿರಬೇಕು ಅಂತ ಎಲ್ಲರಿಗೂ ಇದ್ದೇ ಇರುತ್ತೆ. ಅದರೊಳಗೆ ವಿಶೇಷವಾಗಿ ಆ ಬಾಡಿ ಬಿಲ್ಡ್ ಮಾಡಿ ಅದನ್ನೇ ದೇಹಾರಾಧನೆ ಮಾಡತಕ್ಕಂಥವರಿಗೆ ಇನ್ನೂ ವಿಶೇಷ ಅಭಿಮಾನ ಇರ್ತದೆ. ಈ ಬ್ರಹ್ಮದೇವರ ದೇಹ ಅಂದರೆ ಏನು ದೇಹ ರೀ ಅದು? ಎಲ್ಲ ದೇವತೆಗಳ ಬ್ರಹ್ಮದೇವರ ದೇಹದಿಂದ ಹುಟ್ಟಿದ್ದಾರೆ. ಕೈಯಿಂದೊಬ್ಬರು, ಕಾಲಿನಿಂದೊಬ್ಬರು, ಎದೆಯಿಂದೊಬ್ಬರು, ಕಣ್ಣಿನಿಂದೊಬ್ಬರು, ಮೂಗಿನಿಂದೊಬ್ಬರು, ಒಂದೊಂದು ಅಂಗದಿಂದ ಒಬ್ಬೊಬ್ಬ ಭಾರಿ ಭಾರಿ ದೇವತೆಗಳು ಹುಟ್ಟಿದ್ದಾರೆ. ತತ್ವಗಳು ಹುಟ್ಟಿವೆ, ಲೋಕಗಳು. ವಿಧಿಂ ಬ್ರಹ್ಮಾಂಡ ವಿಗ್ರಹಂ. ಅಂಥ ಬ್ರಹ್ಮಾಂಡ ವಿಗ್ರಹ ಅವರು. ಅಂಥ ಶರೀರವೂ ಇದೆ ಅವರಿಗೆ, ವಿರಾಟ್ ಶರೀರ. ಅಂತಹ ಅದ್ಭುತವಾದ ಶರೀರಗಳನ್ನು ಪಡೆದಂಥವರು ಬ್ರಹ್ಮದೇವರು. ಇಷ್ಟಿದ್ದು ಏನೇನೇನೇನೂ ಅದರ ಮೇಲೆ ಅಭಿಮಾನ ಇಲ್ಲ. ದೇವರದು ಇದೆಲ್ಲ. ತನು ನಿನ್ನದೋ, ಜೀವನ ನಿನ್ನದೋ. ಈ ತನು ಅಂದರೆ ಬಹಳ ಸಣ್ಣದು ಅಂತ ಅರ್ಥ. ತನುವಾದ ತನುವನ್ನು ಪಡೆದುಕೊಂಡಂತಹ ನಾವು ದೇಹಾಭಿಮಾನ ಬಿಡಲಿಕ್ಕೆ ತಯಾರಿಲ್ಲ. ಇಂತಹ ಅತನುವಾದ ತನುವನ್ನು ಪಡೆದುಕೊಂಡಂತಹ ಬ್ರಹ್ಮದೇವರು ಆ ತನುವಿನ ಮೇಲೆ ತನು ಅಭಿಮಾನವನ್ನು ಮಾಡದೆ ಅದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾರೆ ಅಂತಂದರೆ ಅದೆಂತಹ ವೈರಾಗ್ಯ ಅವರು. ಹೀಗಾಗಿ ಆ ಬ್ರಹ್ಮದೇವರನ್ನು ವಿದೇಹ ಅಂತ ಕರೆದಿದ್ದಾರೆ. ವಿದೇಹ, ದೇಹಾಭಿಮಾನ ಪರಿತ್ಯಾಗ ಮಾಡಿದಂತಹ ಬ್ರಹ್ಮದೇವರು. ಇನ ಅಂದರೆ ಸೂರ್ಯ, ಅಥವಾ ವಿದೇಹ ಬ್ರಹ್ಮದೇವರೇ ಇನ ಮುಖ್ಯರಾಗಿ ಉಳ್ಳ ಎಲ್ಲ ದೇವತೆಗಳು, ಬ್ರಹ್ಮಾದಿ ದೇವತೆಗಳು. ಅವರೇ ಯಾರಿಗೆ ಸುತರೋ, ಮಕ್ಕಳೋ ಅಂತಹ ಸೀತೆ ವಿದೇಹೇನ ಸುತ. ಬ್ರಹ್ಮಾದಿ ದೇವತೆಗಳೇ ಯಾರಿಗೆ ಮಕ್ಕಳೋ ಅಂತಹ ಸೀತಾದೇವಿಯ ಸ್ವಯಂವರ ಇದು. ಸಕಲ ದೇವಮಾತೆಯಾದ ಸೀತೆಯ ಸ್ವಯಂವರ. ಆ ಸೀತಾ ಸ್ವಯಂವರಕ್ಕೆ ಹೊರಟ. ಬರೀ ಕಾಮನ ತಾಯಿ, ಸೂರ್ಯನ ತಾಯಿಯಿಂದಾಗ ತೃಪ್ತಿಯಾಗಲಿಲ್ಲ ಸತ್ಯಧರ್ಮರಿಗೆ. ಬ್ರಹ್ಮಾದಿ ದೇವತೆಗಳ ತಾಯಿ. ಬರೀ ಸಾಮಾನ್ಯವಾಗಿ ಮದುವೆಗೆ ಗಂಟು ಹಾಕೋರು ಬ್ರಹ್ಮದೇವರು ಅಂತಂತಿರ್ತಾರೆ. ಅದಕ್ಕೆ ಏನಪ್ಪ ಮದುವೆಗೆ ಮತ್ತೆ ಬ್ರಹ್ಮದೇವ್ರ ಗಂಟು ಹಾಕ್ಯಾನೋ ಬಿಟ್ಟಾನೋ ಅದನ್ನು ನೋಡ್ಕೊಂಡು ಹೋಗಬೇಕೋ ಬೇಡ ರಾಮ? ಮದುವೆಗೆ ಹೋಗ್ಬೇಕಾದ್ರೆ ಸುಮ್ಮನೆ ಹೊರಟು ಬಿಟ್ಟರೆ ಆಮೇಲೆ ಅಲ್ಲಿ ಹೋದ ಮೇಲೆ ಕ್ಯಾನ್ಸಲ್ ಆದರೆ ಏನು ಮಾಡೋದು? ಬ್ರಹ್ಮದೇವ್ರ ಗಂಟು ಹಾಕ್ಯಾರೋ ಬಿಟ್ಟಾರೋ ಅನ್ನೋದು ಗೊತ್ತಾಗೋದಿಲ್ಲ. ಇವತ್ತಿನ ಕಾಲದಲ್ಲಿ ಜಾತಕ, ಜ್ಯೋತಿಷ್ಯ, ಕುಂಡಲಿ ಇವುಗಳ ಆಧಾರದ ಮೇಲೆ ನೋಡಿಕೊಂಡು ಏನೋ ಪ್ರಯತ್ನ ಮಾಡ್ತಾರೆ. ಅಂಥದ್ದಾದರೂ ಏನಾದರೂ ಪ್ರಯತ್ನ ಮಾಡಬೇಕಾಗಿತ್ತಲ್ಲ ಅಂದರೆ ಯಾಕೆ ಮಾಡಬೇಕು ಅಂತ. ಯಾಕೆ? ವಿದೇಹೇನ ಸುತ ಸ್ವಯಂವರ. ಆ ಬ್ರಹ್ಮಾದಿ ದೇವತೆಗಳೇ ಮಕ್ಕಳಾಗಿದ್ದಾರೆ. ಸೀತಾರಾಮರಿಗೆ ಸ್ವತಃ ಮಕ್ಕಳಾಗಿ ಹುಟ್ಟಿದ ಆ ಬ್ರಹ್ಮದೇವರು
ಪರಮಾತ್ಮ ಸ್ವಯಂವರವನ್ನು ಮಾಡಿಕೊಂಡು ಸೀತೆಯನ್ನು ಮದುವೆಯಾಗ್ತಾನೆ ಅಂತಂದರೆ ಗಂಟು ಹಾಕದೇ ಇರ್ತಾರಾ? ದಾಸಾನುದಾಸರಾಗಿ ಸೇವೆಯನ್ನು ಮಾಡುವುದಕ್ಕೆ ಸಿದ್ಧ. ಮೊದಲೇ ಅವರು ತಮಗೆ ತಂದೆ ತಾಯಿಗಳು. ಕೇವಲ ರಂಗಮಂಚದಲ್ಲಿ ನಾಟಕಕ್ಕಾಗಿ ವಿವಾಹ ಮಾಡಿಕೊಳ್ಳೋದಕ್ಕೆ ಏನು ಗಂಟು ಹಾಕೋದಕ್ಕೆ ಕಷ್ಟ ಇದೆ ಅನ್ನೋದನ್ನು ಸೂಚನೆ ಮಾಡುವುದಕ್ಕೆ ವಿದೇಹೇನ ಸುತ ಸ್ವಯಂವರಃ. ಮುಂದೆ ಇನ್ನೊಂದು ಅಭಿಪ್ರಾಯವನ್ನು ತಿಳಿಸ್ತಾರೆ. ತದಾ ಆವಿದೇಹೇನ ಸುತ ಸ್ವಯಂವರಃ ಅಂತ ಪದಚ್ಛೇದ ಮಾಡ್ತಾರೆ. ಆವಿತ್, ಆ ಸಮ್ಯಕ್ ವೇತ್ತೀತಿ ಆವಿತ್, ಸರ್ವಜ್ಞನಾದಂತಹ ವ್ಯಕ್ತಿ. ಅಂದರೆ ಪರಮಾತ್ಮ. ಆವಿಚ್ಚಾಸೋ ಅಶ್ಚ ಆವಿದಃ, ಸರ್ವಜ್ಞನಾದಂತಹ ಅಕಾರವಾಚ್ಯನಾದ ಪರಮಾತ್ಮ ಶ್ರೀರಾಮಚಂದ್ರ ಆವಿದ. ಆ ಪರಮಾತ್ಮನ ಈಹ ಅಂದರೆ ಪ್ರೇರಣೆ. ಆ ಪ್ರೇರಣೆಯಂತೆ ಇನಸುತ, ಜನಕರಾಜನ ಮಗಳಾಗಿ ಹುಟ್ಟಿದವಳು ಸೀತೆ ಅಂತ. ಅಂದರೆ ಯಂ ಯಂ ಕರೋತಿ ಉರುಧೈವ ಪರೇಶ, ಯಂ ಯಂ ಕರೋತಿ, ಪರಮಾತ್ಮ ಯಾವ ಯಾವ ರೀತಿಯಲ್ಲಿ ಲೀಲೆಯನ್ನು ಮಾಡ್ತಾನೋ ಆ ರೀತಿಯಲ್ಲಿ ಲಕ್ಷ್ಮೀದೇವಿಯೂ ಮಾಡ್ತಾಳೆ. ಯಾಂ ಯಾಂ ಪರೇಶ ಉರುಧೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ. ಯಾವ ರೀತಿಯಾಗಿ ಪರಮಾತ್ಮ ಲೀಲೆಯನ್ನು ಮಾಡ್ತಾನೋ ಆ ಪರಮಾತ್ಮನ ಪ್ರೇರಣೆಯಂತೆ ಲಕ್ಷ್ಮೀದೇವಿ ಸರಿಯಾಗಿ ಅದೇ ರೀತಿ, ನಾನು ಅವತಾರ ಮಾಡ್ತೇನೆ ಭೂಭಾರ ಹರಣೆ ಮಾಡುವುದಕ್ಕೆ, ನೀನು ಅವತಾರ ಮಾಡಬೇಕು ಅಂತ ಶ್ರೀರಾಮಚಂದ್ರ ಲಕ್ಷ್ಮೀದೇವಿಗೆ ಆಜ್ಞೆ ಮಾಡಿದ. ಅವತಾರ ಮಾಡಿದಳು. ಅವತಾರ ಮಾಡಿದ್ದೇ ಶ್ರೀರಾಮಚಂದ್ರನ ಆಜ್ಞೆಯಿಂದ, ಶ್ರೀರಾಮಚಂದ್ರನ ಪ್ರೇರಣೆಯಿಂದ, ಅವನ ಪತ್ನಿಯಾಗಿ ಅವನ ಸೇವೆಯನ್ನು ಮಾಡೋದಕ್ಕೋಸ್ಕರನೇ ಅವತಾರ ಮಾಡಿದ್ದು. ಅಂತಹ ಸೀತೆಯನ್ನು ಸ್ವೀಕಾರ ಮಾಡದೆ ಹೇಗಿರ್ತಾನೆ ಪರಮಾತ್ಮ ಅನ್ನೋದನ್ನು ತೋರಿಸುವುದಕ್ಕೆ ಆವಿದೇಹೇನ ಸುತ ಸ್ವಯಂವರಃ. ಆವಿದ, ಆವಿದ ಅಂದರೆ ಪರಮಾತ್ಮ, ಆವಿಡ ಅಲ್ಲ. ತೆಲುಗು ಭಾಷೆಯಲ್ಲಿ ಹೆಣ್ಣು ಮಕ್ಕಳಿಗೆ ಕರೆಯೋದು ಅದಲ್ಲ, ಗಂಡು ಇದು. ಆವಿದ, ಸರ್ವಜ್ಞನಾಗಿರತಕ್ಕಂತಹ ಸರ್ವಶಕ್ತನಾದಂತಹ ಗುಣಪೂರ್ಣನಾದ ಪರಮಾತ್ಮ ಆವಿದ. ಆ ಆವಿದನ ಪ್ರೇರಣೆಯಂತೆ, ಅವನ ಈಹ ಪ್ರೇರಣೆಯಂತೆ ಇನಸುತ, ರಾಜನ ಮಗಳಾಗಿ ಅವತಾರ ಮಾಡಿದವಳು ಆವಿಡ ಸೀತಾದೇವಿ. ಆವಿದೇಹೇನ ಸುತ ಸ್ವಯಂವರಃ. ಅಂತಹ ಸ್ವಯಂವರಕ್ಕೆ ಶ್ರೀರಾಮಚಂದ್ರ ಹೊರಟ ಅಂತ ಸತ್ಯಧರ್ಮರು ವ್ಯಾಖ್ಯಾನ ಮಾಡ್ತಾರೆ. ಅಥವಾ ವಿದೇಹ ಅಂದರೆ ಪರಮಾತ್ಮ. ವಿಶಿಷ್ಟಾರ್ಥಾನ್ ದದಾತೀತಿ ವಿದಾ ವಿದಾ ಈಹ ಯಸ್ಯ ಸಹ ವಿದೇಹ. ವಿಶಿಷ್ಟವಾಗಿರುವ ಅಪೇಕ್ಷಿತವಾದಂತಹ ಎಲ್ಲ ಪುರುಷಾರ್ಥಗಳನ್ನು ಕೊಡುವಂತಹ ಪರಮಾತ್ಮನ ಅದ್ಭುತವಾದಂತಹ ಈಹ, ವಿವಿಧವಾದ ಚೇಷ್ಟಾಗಳು, ಪರಮಾತ್ಮನ ಒಂದೊಂದು ಕ್ರಿಯೆಯನ್ನು ಸ್ಮೃತಿ ಕೀರ್ತನ ಪ್ರಣತಿಭಿರ್ ವಿಮುಕ್ತಯೇ, ಸ್ಮರಣೆ ಮಾಡಿದರೆ, ಕೀರ್ತನೆ ಮಾಡಿದರೆ ಎಲ್ಲ ವಿಧವಾದ ಇಷ್ಟಾರ್ಥಗಳನ್ನು ಕೊಡುವಂತಹ ಪರಮಾತ್ಮನ ಒಂದೊಂದು ಈಹ ಲೀಲೆಗಳು, ಚೇಷ್ಟೆಗಳು. ಹೀಗಾಗಿ ವಿಶಿಷ್ಟವಾದ ಪುರುಷಾರ್ಥಗಳನ್ನು ಕೊಡುವಂತಹ ಒಂದೊಂದು ಲೀಲೆಗಳನ್ನು ಮಾಡುವ ಪರಮಾತ್ಮ ವಿದೇಹ. ಆ ವಿದೇಹನಾದ ಪರಮಾತ್ಮನಿಗೋಸ್ಕರ ವಿದೇಹೇ, ಇನ ಅಂದರೆ ಗಂಡ, ವಿದೇಹೇನ ಅಂತಹ ಪರಮಾತ್ಮನೆಂಬ ಇನ ಗಂಡ ಅವನಿಗೋಸ್ಕರವಾಗಿ ಅವತಾರ ಮಾಡಿದಂಥವಳು ಇವಳು. ವಿದೇಹೇನ ಪರಮಾತ್ಮನೆಂಬ ಪತಿ, ವಿದೇಹೇನಾರ್ಥಂ ಜಾತಾ ಸುತ, ವಿದೇಹೇನ ಸುತ, ಅವನನ್ನು ಪತಿಯಾಗಿ ಪಡೆಯಬೇಕು ಅನ್ನೋದಕ್ಕೆ ಅವತಾರ ಮಾಡಿದಂಥವಳಾದ್ದರಿಂದ ಪರಮಾತ್ಮ ಅವಳಿಗೋಸ್ಕರ ಅಂತ ಹೊರಟ. ದೇವರಿಗಾಗಿ ಅಂತ ಯಾರು ಜೀವನವನ್ನು ಮೀಸಲಿಟ್ಟಿದ್ದಾರೆ, ದೇವರಿಗೋಸ್ಕರ ಅಂತ ತಪಸ್ಸು ಮಾಡ್ತಾರೆ, ದೇವರಿಗೋಸ್ಕರ ಅಂತ ಎಲ್ಲ ಸಾಧನೆಯನ್ನು ಮಾಡ್ತಾರೆ, ಅಂಥವರನ್ನು ಅನುಗ್ರಹ ಮಾಡುವುದಕ್ಕೆ ಶ್ರೀರಾಮಚಂದ್ರ ಹೋಗ್ತಾನೆ ಎನ್ನುವುದರ ಸೂಚನೆಯನ್ನು ವಿದೇಹೇನ ಸುತ ಸ್ವಯಂವರೋ ವಿಘೋಷಿತೋ ದಿಕ್ಷು ವಿದಿಕ್ಷು ಸರ್ವಶಃ.
ಸೀತಾದೇವಿ ನೋಡಿಲ್ಲಂತೆ ಎಲ್ಲಿ ಅವತಾರ ಮಾಡಬೇಕು ಅಂತ. ಜನಕರಾಜನ ಮನೆಯಲ್ಲಿ ಅವತಾರ ಮಾಡೋದು ಒಳ್ಳೆಯದು ಅಂತ ಅನ್ನಿಸ್ತಂತೆ. ಯಾಕೆ ಅಂದರೆ ಜನಕರಾಜ ತಪಸ್ಸು ಮಾಡಿ ರುದ್ರದೇವರಿಂದ ಶ್ರೇಷ್ಠವಾದ ಧನುಸ್ಸನ್ನು ಪಡೆದ. ಯಾರೂ ಅದನ್ನು ಎತ್ತಲು ಸಾಧ್ಯ ಇಲ್ಲ. ಶ್ರೀರಾಮಚಂದ್ರನೇ ಅದನ್ನು ಎತ್ತಿ ಹೆದೆಯೇರಿಸಿ ಧನುರ್ಭಂಗ ಮಾಡಬೇಕು. ಅವನೇ ಮದುವೆಯಾಗಲಿಕ್ಕೆ ಸಾಧ್ಯ, ಇನ್ಯಾರೂ ಮದುವೆಯಾಗಲಿಕ್ಕೆ ಸಾಧ್ಯ ಇಲ್ಲ ಈ ಜನಕರಾಜನ ಮಗಳಿಗೆ. ಇನ್ನೂ ಅವತಾರ ಮಾಡಿಲ್ಲ ಸೀತೆ, ಆಗಲೇ ವಿಚಾರ ಮಾಡಿದ್ಲು, ಓ ಜನಕ ತಪಸ್ಸು ಮಾಡಿದ್ದಾನೋ, ಹಾಗಾದರೆ ಈ ಧನುರ್ಭಂಗ ಮಾಡಿದವರಿಗೆ ತನ್ನ ಮಗಳನ್ನು ಕೊಡ್ತೇನೆ ಅಂತ ಸಂಕಲ್ಪ ಮಾಡಿದ್ದಾನಲ್ಲ, ಅದನ್ನು ಸರ್ವೋತ್ತಮನಾದ ಶ್ರೀಹರಿ ಶ್ರೀರಾಮಚಂದ್ರ ಬಿಟ್ಟರೆ ಇನ್ಯಾರೂ ಎತ್ತಲಿಕ್ಕೆ ಸಾಧ್ಯ ಇಲ್ವಲ್ಲ, ಹಾಗಾದರೆ ಇವನ ಮನೆಯಲ್ಲೇ ನಾನು ಅವತಾರ ಮಾಡ್ತೇನೆ ಅಂತ ಸೀತೆ ಅಲ್ಲಿ ಅವತಾರ ಮಾಡಿದ್ಲು. ಅಂದರೆ ಇಲ್ಲಿ ಅವತಾರ ಮಾಡಿದರೆ ನಾನು ಶ್ರೀರಾಮಚಂದ್ರನನ್ನೇ ಕೈ ಹಿಡಿಯಬಹುದು ಅಂತ. ವಿದೇಹೇನ ಸುತ, ವಿ ಅಂದರೆ ಪರಮಾತ್ಮ, ವಿಪಕ್ಷಿ ಪರಮಾತ್ಮನೋ, ವಿ ಅಂದರೆ ಪರಮಾತ್ಮ. ವಯೇ ದದಾತೀತಿ ವಿದಃ, ವಿ ಅಂದರೆ ಪರಮಾತ್ಮ, ಪರಮಾತ್ಮನಿಗೆ ತನ್ನ ಮಗಳನ್ನು ಕೊಡ್ತಾನೆ, ಆದ್ದರಿಂದ ವಿದ ಅಂದರೆ ಜನಕರಾಜ. ವಯೇ ಪರಮಾತ್ಮನಿಗೆ ದದಾತಿ ಮಗಳನ್ನು ಕೊಡ್ತಾನೆ, ಆದ್ದರಿಂದ ವಿದಃ ಅಂದರೆ ಜನಕ. ಅವನ ಈಹ ಅಂದರೆ ಅವನ ಪ್ರಯತ್ನ, ಧನುಸ್ಸನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡಿದ್ದು, ರುದ್ರದೇವರಿಂದ ವರ ಪಡೆದದ್ದು, ಯಾರೂ ಎತ್ತಲು ಸಾಧ್ಯವಾಗದೇ ಇದ್ದಂತಹ ಆ ಧನುಸ್ಸನ್ನು ಪಡೆದುಕೊಂಡದ್ದು, ಇದೆಲ್ಲವನ್ನು ಅವಳು ನೋಡಿದ್ಲು. ಓಹೋ, ಹಾಗಾದರೆ ಇವನಲ್ಲಿ ಅವತಾರ ಮಾಡಿದರೆ ನಾನು ಶ್ರೀರಾಮಚಂದ್ರನ ಕೈ ಹಿಡಿದಬಹುದು ಅಂತ ತಿಳಿದುಕೊಂಡು ವಿದೇಹಯ, ಅವನು ಮಾಡುವ ಆ ಎಲ್ಲ ಚೇಷ್ಟೆಯನ್ನು ನೋಡಿಕೊಂಡು ಇನಸುತ, ಅವನ ಮಗಳಾಗಿ ಹುಟ್ಟಿದಂಥವಳು ಸೀತೆ, ರಾಜನ ಮಗಳಾಗಿ ಹುಟ್ಟಿದವಳು. ವಿದೇಹೇನ ಸುತ ಅಂಥವಳ ಸ್ವಯಂವರ. ತದಾ ವಿದೇಹೇನ ಸುತ ಸ್ವಯಂವರೋ ವಿಘೋಷಿತೋ ದಿಕ್ಷು ವಿದಿಕ್ಷು ಸರ್ವಶಃ. ಮದುವೆ ಆದಮೇಲೆ ಇವನೇನೋ ಸುಖ ಪಡೆಯಬೇಕು ಅನ್ನೋದಕ್ಕೋಸ್ಕರ ಮದುವೆ ಮಾಡಿಕೊಂಡವನಲ್ಲ, ಉಳಿದವರಂತೆ ಸುಖ ಪರಿಪೂರ್ಣನಾದವ. ಸರ್ವಶಃ, ಶ ಅಂದರೆ ಸುಖ, ಸರ್ವಶಃ ಪರಿಪೂರ್ಣ ಸುಖ ಇದ್ದವ, ಇನ್ನೇನು ಹೊಸದಾಗಿ ಸುಖ ಪಡೆಯಬೇಕಾಗಿಲ್ಲ ಶ್ರೀರಾಮಚಂದ್ರ. ಸರ್ವಶಃ ಎಲ್ಲ ಲೋಕಗಳಲ್ಲಿಯೂ ದಿಕ್ಕು ವಿದಿಕ್ಕುಗಳಲ್ಲಿ ಸುದ್ದಿಯನ್ನು ಹರಡಿಸಿದರು ಅಂತ ಒಂದು ಅರ್ಥ ಆದರೆ, ಸರ್ವಶಃ ಅನ್ನುವುದು ಶ್ರೀರಾಮಚಂದ್ರನನ್ನು ಹೇಳಿಕೊಡುವ ವಿಶೇಷಣ ಅದು ಅವನಿಗೆ. ಸರ್ವಶಃ ಏನು ಸುಖ ಬೇಕೋ ಆ ಪರಿಪೂರ್ಣ ಸುಖ ಮೊದಲೇ ಇದೆ ಪರಮಾತ್ಮನಿಗೆ. ಕೇವಲ ಅನುಗ್ರಹ ಮಾಡುವುದಕ್ಕೋಸ್ಕರ ಶ್ರೀರಾಮಚಂದ್ರ ಸೀತಾ ಕಲ್ಯಾಣವನ್ನು ಮಾಡಿಕೊಂಡದ್ದು. ಅಥವಾ ಸರ್ವಶಃ ಹೋಗಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗಿತ್ತಲ್ಲ, ಭಾರೀ ಧನುಸ್ಸು, ಯಾರೂ ಎತ್ತಲಿಕ್ಕೆ ಸಾಧ್ಯವಾಗದೇ ಇದ್ದದ್ದು, ಅದನ್ನು ಭಂಗ ಮಾಡಲಿಕ್ಕೆ ತನಗೆ ಆಗತ್ತೋ ಇಲ್ವೋ, ಎತ್ತಲಿಕ್ಕಾಗ್ತದೋ ಇಲ್ವೋ, ಇದನ್ನೆಲ್ಲ ಆಲೋಚನೆ ಮಾಡಿ ಮುಂದೆ ಹೋಗಬೇಕಾಗಿತ್ತು. ಸ್ವಯಂವರ ಇದೆ ಅಂತ ಹಾಗೆ ಹೊರಟು ಬಿಟ್ಟರೆ ಹೇಗೆ? ಕರಾರುಗಳೇನು ಎಂತೂ ವಿಚಾರ ಮಾಡಬೇಕೋ ಬೇಡವೋ? ಅದಕ್ಕಂದ್ರೂ ಏನು ವಿಚಾರ ಮಾಡೋದಿದೆ? ಸರ್ವಶಃ, ಸರ್ವ ಅಂತನ್ನೋದಕ್ಕೆ ರುದ್ರದೇವರು, ಸರ್ವ ಶರ್ವ, ಶಗಳು ಸಮಾನಾರ್ಥದಲ್ಲಿ ಬಳಸ್ತಾರೆ. ಅಥವಾ ಸರ್ವ ಅನ್ನೋದಕ್ಕೆ ರುದ್ರ ಅಂತೂ ಅರ್ಥ ಇದೆ, ಸರ್ವ ಅನ್ನೋದಕ್ಕೆ ಶರ್ವ ಅಂತೂ ಮಾಡ್ಕೊಳ್ಬೋದು. ಪಾಂಸು ಪಾಂಶು ಇತ್ಯಾದಿಯಾಗಿ ಸಕಾರ ಶಕಾರಗಳನ್ನು ಅಭೇದದಿಂದ ವ್ಯವಹಾರ ಮಾಡುವುದು ಕೆಲವು ಕಡೆಗೆ ಉಂಟು. ಶಂಬರ ಸಂಬರ ಆ ರೀತಿ ತೆಗೆದುಕೊಳ್ಳಬಹುದು. ಸರ್ವ ಅಂದರೆ ಶರ್ವ ರುದ್ರ ಅಂತ. ಅಥವಾ ಸರ್ವೋಶ್ಚೇಷ ರುದ್ರ ಅಂತ ರುದ್ರದಲ್ಲಿ ರುದ್ರದೇವರಿಗೆ ಸರ್ವ ಅಂತೆ ಕರೆದಿದ್ದಾರೆ, ಸರ್ವೋಶ್ಚೇಷ ರುದ್ರ. ಹಾಗಾದರೆ ಸರ್ವ ಅಂದರೆ ರುದ್ರದೇವರು, ಅವರಿಗೆ ಶ ಅಂದರೆ ಸುಖ, ಅದನ್ನು ಕೊಡುವವನೇ ಇವ. ಶ್ರೀರಾಮನಾಮ ಜಪ ಮಾಡಿ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಉಮಾದೇವಿಗೆ ರಾಮದೇವರು ಯಾವಾಗಲೂ ರಾಮನಾಮದ ಜಪವನ್ನು ಮಾಡಿ ನಾನು ಅದರಲ್ಲಿ ಆನಂದ ಪಡ್ತೇನೆ ಅಂತ ಹೇಳ್ತಾರೆ. ರಾಮನಾಮ ಜಪದಿಂದ ಆನಂದ ಪಡುವ, ಅದರಿಂದ ಶಕ್ತಿಯನ್ನು ಪಡೆದಂತಹ ರುದ್ರದೇವರು ಅವರು ಕೊಟ್ಟಂತಹ ಧನುಸ್ಸನ್ನು ಎತ್ತುವುದಕ್ಕೆ ರಾಮನಿಗೇ ಆಗೋದಿಲ್ಲ ಅಂದರೆ ಹೇಗೆ? ಆ ಚಿಂತೆಯನ್ನು ಮಾಡೋ ಕೆಲಸವೇ ಇಲ್ಲ. ಸರ್ವಶಃ ರಾಮ, ರುದ್ರದೇವರಿಗೇ ಆನಂದವನ್ನು ಕೊಡುವ, ರುದ್ರದೇವರಿಗೇ ಶಕ್ತಿ ಸಾಮರ್ಥ್ಯಗಳನ್ನು ನೀಡುವಂತಹ ಶ್ರೀರಾಮಚಂದ್ರ ಆ ಚಿಂತೆಯನ್ನು ಮಾಡುವ ಕೆಲಸವೇ ಇಲ್ಲ ಅಂತ ಸ್ವಯಂವರಕ್ಕೆ ಆ ರೀತಿಯಾಗಿ ಹೊರಟ. ಸರ್ವಶಃ ಆ ಸ್ವಯಂವರವನ್ನು ದರ್ಶನ ಮಾಡಿದ ಸಕಲ ಜನರಿಗೂ ಆನಂದವನ್ನು ಕೊಡತಕ್ಕಂಥವನು. ಜನಕರಾಜನಿಗೆ ಮಾತ್ರ ಅಲ್ಲ, ನೆರೆದ ಸಕಲ ಸಭಿಕರಿಗೂ ಆನಂದವನ್ನು ಉಂಟು ಮಾಡುವುದಕ್ಕೋಸ್ಕರ ಶ್ರೀರಾಮಚಂದ್ರ
ಅಲ್ಲಿ ದಯಪಾಲಿಸಿದ್ದಾನೆ, ದಯಮಾಡಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ. ವಿದೇಹಾನ್ ಅನುಜಾನುಯಾತಃ, ಲಕ್ಷ್ಮಣನನ್ನು ಕರೆದುಕೊಂಡು ಅವನನ್ನು ಜೊತೆಗೆ ಸೇರಿಸಿಕೊಂಡು ಹೊರಟ ಅಂತ ಒಂದಾದರೆ, ಅನುಜ ಅಂದರೆ ಸೀತೆ, ತಂಗಿ ಅಂತ ಅರ್ಥ ಅಲ್ಲ. ಅನುಜ ತನ್ನ ನಂತರದಲ್ಲೇ ಅವತಾರ ಮಾಡಿದವಳು ಅನುಜ. ಅವಳಿಂದ ಅನುಯಾತ ನಿತ್ಯಾಭಿಯೋಗಿನಿಯಾದಂತಹ ಸೀತೆ ಜೊತೆಗೇ ಇದ್ದಾಳೆ. ಮೇಲ್ನೋಟಕ್ಕೆ ಸೀತಾ ಸ್ವಯಂವರಕ್ಕೆ ಹೊರಟ. ಎಲ್ಲಿ ಹೊರಟ? ಸೀತಾ ಸ್ವಯಂವರಕ್ಕೆ. ಜೊತೆಗೆ ಯಾರಿದ್ದಾರೆ? ಸೀತೆ ಇದ್ದಾಳೆ. ಅನುಜಾನುಯಾತಃ, ಲಕ್ಷ್ಮಣ ಜೊತೆಗೆ ಸೀತೆ ಇದ್ದೇ ಇದ್ದಾರೆ. ಸೀತೆಯನ್ನು ಕರೆದುಕೊಂಡೇ ಸೀತಾ ಸ್ವಯಂವರಕ್ಕೆ ಹೊರಟ ಅಂತ ಕಾಣದಂತೆ ಸೀತೆ ನಿತ್ಯಾಭಿಯೋಗಿನಿಯಾಗಿ ರಾಮನ ಜೊತೆಗೇ ಇದ್ದಾಳೆ. ಅವಳನ್ನು ಕರೆದುಕೊಂಡೇ ಹೊರಟ ಅನ್ನೋ ಅರ್ಥವನ್ನು ತಿಳಿಯಿರಿ ಅಂತ ಸತ್ಯಧರ್ಮರಂತಾರೆ. ಅನುಜಾನುಯಾತಃ, ಅವಳೆ ಅಂಥವಳು ಅಂದರೆ ವಿದೇಹ ಅನನುಜ ಅಂತ. ವಿದೇಹ ಅಂದರೆ ವಿದೇಹ ರಾಜನ ಮಗ, ಅವನ ಹೆಸರು ವಿದೇಹನೇ. ಒಟ್ಟು ಆ ಪರಂಪರೆಯಲ್ಲಿ ಬಂದವರೆಲ್ಲ ವಿದೇಹರೇ ಅವರು ಹೇಗೆ ಗಂಡಸು ಮಕ್ಕಳು ಉಳಿದವರೆಲ್ಲ ಹೇಗೆ ಹುಟ್ಟಿದ್ದಾರೆ ನಿಜವಾಗಿ ಅವನಿಂದ ಹಾಗೆ ಹುಟ್ಟಿದವಳಲ್ಲ ಇವಳು. ವಿದೇಹ, ಆ ವಿದೇಹರಾಜನಿಂದ ಹುಟ್ಟಿದ ಮಕ್ಕಳೆಲ್ಲ ಹೇಗಿದ್ದಾರೋ ಅವರನ್ನು ಅನುಸರಿಸಿ ಹುಟ್ಟಿದವಳಲ್ಲ. ವಿದೇಹ ಅನನುಜ, ಅಂತಹ ಸೀತಾದೇವಿಯಿಂದ ಅನುಯಾತ. ಅವರೆಲ್ಲ ಹೇಗೆ ಶುಕ್ಲ ಶೋಣಿತ ಸಂಬಂಧದಿಂದ ವಿದೇಹರಾಜನಿಂದ ಹುಟ್ಟಿದವರೋ ಹಾಗೆ ಹುಟ್ಟಿದವಳಲ್ಲ, ಕಿಂತು ಅಪ್ರಾಕೃತವಾದ ಶರೀರದಿಂದ ಅಭಿವ್ಯಕ್ತಳಾದವಳು ಅಂತನ್ನುವ ಅರ್ಥವನ್ನು ತಿಳಿಸ್ತಾರೆ. ಹಿಂದೂ ಕೂಡ ವಿದೇಹೇನ ಸುತ ಸ್ವಯಂವರಃ ಅನ್ನೋ ಕಡೆಗೆ ವಿದೇಹೇನ ವಿರುದ್ಧ ದೇಹೇನ, ಪ್ರಾಕೃತ ದೇಹಕ್ಕೆ ವಿರುದ್ಧವಾದ ದೇಹದಿಂದ, ಅಪ್ರಾಕೃತ ದೇಹದಿಂದ ಸುತಳಾದವಳೇ ಹೊರತು ಪ್ರಾಕೃತ ದೇಹದಿಂದ ಸುತಳಾದವಳಲ್ಲ ಅಂತ. ವಿದೇಹೇನ ವಿಲಕ್ಷಣ ದೇಹೇನ ಸುತ ಅಂತ ಹಾಗೂ ಒಂದು ಅರ್ಥವನ್ನು ಸತ್ಯಧರ್ಮತೀರ್ಥರು ತಿಳಿಸ್ತಾರೆ. ಒಟ್ಟು ತಾತ್ಪರ್ಯ, ಶ್ರೀರಾಮಚಂದ್ರ ಸುಖ ಪರಿಪೂರ್ಣ, ನಿತ್ಯ ತೃಪ್ತ, ಸೀತಾದೇವಿಯು ಅಪ್ರಾಕೃತ ಶರೀರ ಇದ್ದವಳು, ನಿತ್ಯಾವಿಯೋಗಿನಿ, ನಿತ್ಯದಲ್ಲಿಯೂ ಪರಮಾತ್ಮನ ಜೊತೆಗೆ ಇದ್ದವಳು. ಅನಾದಿ ಕಾಲದಿಂದ ಇಬ್ಬರೂ ಪತಿಪತ್ನಿಯರೇ, ಅನಂತ ಗುಣ ಪರಿಪೂರ್ಣರು, ನಿತ್ಯ ಮುಕ್ತರು, ಅಪ್ರಾಕೃತವಾದ ಚಿನ್ಮಯವಾದ ಶರೀರ. ಆದರೂ ಕೂಡ ಸಕಲ ದೇವಾದಿದೇವತೆಗಳಿಗೆ ಜನಕರಾಗಿ ಇದ್ದರೂ ಕೂಡ ಲೋಕದೃಷ್ಟಿಯಿಂದ ಸ್ವಯಂವರದಲ್ಲಿ ಮದುವೆಯನ್ನು ಮಾಡಿಕೊಂಡಂತೆ ತೋರಿಸಿ ಆ ಮೂಲಕವಾಗಿ ದರ್ಶನ ಪಡೆದಂತಹ ಸಕಲ ಸಜ್ಜನರಿಗೂ ಪರಮ ಮಂಗಲವನ್ನು ಉಂಟು ಮಾಡುವುದಕ್ಕೋಸ್ಕರ ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ ಎಂಬುದಾಗಿ ಶ್ರೀಮದಾಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಕೃಷ್ಣಾರ್ಪಣಮಸ್ತು.